wanna behold you. ನಾವೆಲ್ಲರೂ ಸಹ ಕರ್ತನ ಮಹಿಮೆಗಾಗಿ ಕೀರ್ತನೆಗಳಲ್ಲಿ 565 ಕೀರ್ತನೆ ಆಡಿಕೊಳ್ತಾ ಇದ್ದೀವಿ. ನೀವು ಸಹ ನಮ್ಮ ಜೊತೆ ಆಡ್ಕೊಳ್ಬೇಕು ಅಂತ, ದೇವರ ಮಹಿಮೆಗೋಸ್ಕರ ಆಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಭೂಮಿಯನ್ನಾಳುವನು, ಹಲ್ಲೆಲೂಯಾ ಹಲ್ಲೆಲೂಯಾ, ದೇವರಿಗೆ ಸ್ತುತಿಸಿರಿ. ರಾಜಾಧಿರಾಜ ಯೇಸು ರಾಜ, ಭೂಮಿಯನ್ನಾಳುವನು, ಹಲ್ಲೆಲೂಯಾ ಹಲ್ಲೆಲೂಯಾ, ದೇವರಿಗೆ ಸ್ತುತಿಸಿರಿ. ಪಾಪವನ್ನು ರಕ್ತದಿಂದ ತೊಳೆದವನ ಸ್ತುತಿಸಿರಿ. ತಾಳದಿಂದ ಕರ್ತನ ಸ್ತುತಿಸಿರಿ. ನಿರಂತರ ಮಾರ್ಪಡದ ಕರ್ತನ ಸ್ತುತಿಸಿರಿ. ರಾಜಾಧಿರಾಜ ಯೇಸು ರಾಜ, ಭೂಮಿಯನ್ನಾಳುವನು, ಹಲ್ಲೆಲೂಯಾ ಹಲ್ಲೆಲೂಯಾ, ದೇವರಿಗೆ ಸ್ತುತಿಸಿರಿ. ಯುವಕರೇ ಮಕ್ಕಳೇ, ದೇವರ ಸ್ತುತಿಸಿರಿ. ಜೀವಿತವನ್ನು ಪ್ರಭುಗಾಗಿ ಅರ್ಪಿಸಿ ಸ್ತುತಿಸಿರಿ. ಯುವಕರೇ ಪ್ರಭುಗಳೇ, ಯೆಹೋವನ ಸ್ತುತಿಸಿರಿ. ಆಸ್ತಿಯನ್ನು ದೇವರಿಗೆ ಅರ್ಪಿಸಿ ಸ್ತುತಿಸಿರಿ. ರಾಜಾಧಿರಾಜ ಯೇಸು ರಾಜ, ಭೂಮಿಯನ್ನಾಳುವನು, ಹಲ್ಲೆಲೂಯಾ ಹಲ್ಲೆಲೂಯಾ, ದೇವರಿಗೆ ಸ್ತುತಿಸಿರಿ. ಸೂರ್ಯ ಚಂದ್ರ ನಕ್ಷತ್ರ ಭೂಮಿಯ ಸ್ತುತಿಸಿರಿ. ಹೃದಯವನ್ನು ಬೆಳಗಿಸುವ ಯೇಸುವಿಗೆ ಸ್ತುತಿಸಿರಿ. ಅಗ್ನಿ ಮಳೆಗಾಲ ಕರ್ತನ ಸ್ತುತಿಸಿರಿ. ಹೃದಯವನ್ನು ಛೇದಿಸಿದ ದೇವರಿಗೆ ಸ್ತುತಿಸಿರಿ. ರಾಜಾಧಿರಾಜ ಯೇಸು ರಾಜ, ಭೂಮಿಯನ್ನಾಳುವನು, ಹಲ್ಲೆಲೂಯಾ ಹಲ್ಲೆಲೂಯಾ, ದೇವರಿಗೆ ಸ್ತುತಿಸಿರಿ. ದೇವರನ್ನು ಸ್ತುತಿಸಿರಿ. ಸೇವಕರೇ ಆತಗೆ ಸ್ತುತಿಸಿರಿ. ಪರದುತರೇ ಪುರಭಕ್ತರೇ, ದೇವರಿಗೆ ಸ್ತುತಿಸಿರಿ. ಪರದಲ್ಲಿ ಪರಿಶುದ್ಧರು ದೇವರನ್ನು ಸ್ತುತಿಸಿರಿ. ರಾಜಾಧಿರಾಜ ಯೇಸು ರಾಜ, ಭೂಮಿಯನ್ನಾಳುವನು, ಹಲ್ಲೆಲೂಯಾ ಹಲ್ಲೆಲೂಯಾ, ದೇವ
ದೇವರಿಗೆ ಸ್ತುತಿಸಿರಿ ರಾಜಾಧಿರಾಜ ಯೇಸು ರಾಜ ಭೂಮಿಯನ್ನಾಳುವನು ಹಲ್ಲೆಲೂಯಾ ಹಲ್ಲೆಲೂಯಾ ದೇವರಿಗೆ ಸ್ತುತಿಸಿರಿ ಥ್ಯಾಂಕ್ ಯು ಬ್ರದರ್. ದೈವಶಾಸ್ತ್ರದ ಒಂದು ಬೋಧನೆ ಕಲಿಸುವಿಕೆಯನ್ನ ಮಾಡುವಂತದ್ದು ನಾವು ನೋಡುವಂತವರಾಗಿದ್ದೇವೆ. ಅದು ಒಂದು ವಿಶೇಷವಾದಂತ ಸತ್ಯತೆ ಎಸ್ಕಟಾಲಜಿ ಅನ್ನುವಂಥದ್ದು. ಯಾಕಂದ್ರೆ ನಾವು ಕಳೆದ ವಾರ ನೋಡ್ತಾ ಬಂದ ಹಾಗೆ ಸತ್ಯವೇದದಲ್ಲಿ ಮಾತ್ರ ನಾವು ಈ ಭೂಮಿ ಮತ್ತು ಭೂಮಿಯ ಮೇಲಿರುವ ಮನುಷ್ಯರು ಇವರ ಮುಂದಿನ ಗತಿ ಯಾವ ರೀತಿ ಆಗ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅಂತಿಮ ಗತಿಶಾಸ್ತ್ರ ಎಂಬುದಾಗಿ ಕೂಡ ಕನ್ನಡದಲ್ಲಿ ಇದಕ್ಕೆ ಹೇಳ್ತಾರೆ. ಇನ್ನೊಂದು ಪದ ಅಂತಿಮ ಗತಿ ಸಿದ್ಧಾಂತ ಎಂಬುದಾಗಿ ಕೂಡ ನೋಡುವಂತವರಾಗಿದ್ದೇವೆ. ಅಥವಾ ಭವಿಷ್ಯತ್ ಗತಿಕಾಲ ಎಂಬುದಾಗಿ ಕೂಡ ಇದನ್ನ ಕನ್ನಡದಲ್ಲಿ ನಾವು ಸ್ಟಡಿ ಮಾಡುವಾಗ ಈ ಪದ ಪ್ರಯೋಗಗಳನ್ನ ನಾವು ಉಪಯೋಗಿಸುವಂತವರು ನಾವು ಆಗಿದ್ದೇವೆ ಪ್ರಿಯರೇ. ಅಂತಿಮವಾಗಿ ಕಡೆಯದಾಗಿ ಮನುಷ್ಯನಲ್ಲಿರುವಂತಹ ಸಾವಿರಾರು ಪ್ರಶ್ನೆಗಳುಂಟು. ಮನುಷ್ಯನ ಮರಣವಾದ ನಂತರ ಏನು, ಹೀಗೆ ಅನೇಕ ವಿಷಯಗಳು. ಒಂದು ವೇಳೆ ದೇವರ ಚಿತ್ತವಾದ್ರೆ ಮುಂದಿನ ವಾರಗಳಲ್ಲಿ ನಾವು ಹೀಗೆ ಕಲಿಯುತ್ತಾ ಹೋಗುವಾಗ ಈ ವಿಷಯಗಳನ್ನೆಲ್ಲ ಒಂದೊಂದಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಮಾಡುವಂತದ್ದಾಗಿದೆ. ಬಹಳ ಪ್ರಾಮುಖ್ಯವಾದಂತಹ ಒಂದು ಅಧ್ಯಯನ ಇದು. ಅದು ನಾವು ಕಡೆಗಾಲದಲ್ಲಿ ಜೀವಿಸ್ತಾ ಇದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ಸನಿಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದ್ರಿಂದ ಬಹಳ ಪ್ರಾಮುಖ್ಯವಾದಂತಹ ಅಧ್ಯಯನ ಎಂಬುದಾಗಿ ನಾವು ಇದನ್ನ ಗ್ರಹಿಸಿಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಭಯಭಕ್ತಿಯಿಂದ ನಾವು ಅಧ್ಯಯನವನ್ನ ಮಾಡುವಂತವ್ರು ನಾವು ಆಗಿರೋಣ. ನಾನಿಲ್ಲಿ ಒಂದು ಚಿತ್ರಪಟವನ್ನ ನೀವು ಮುಂದೆ ಹಾಕಿದ್ದೇನೆ ನೋಡ್ರಿ. ಇಲ್ಲಿ ಇದು ಒಂದು ವೇಳೆ 1000 ವರ್ಷ ಆಳ್ವಿಕೆ ಬರುವ ತನಕ, ಆದಾಮನ ಸೃಷ್ಟಿಯಾದಾಗಿನಿಂದ 1000 ವರ್ಷ ಆಳ್ವಿಕೆ ಬರುವ ತನಕ ಇರುವಂತ ಕಾಲಮಾನಗಳು ಯಾವ ರೀತಿ ಗತಿಸಿವೆ, ಮುಂದೆ ಯಾವ ರೀತಿ ಅದು ಬರ್ತದೆ ಎಂಬುದಾಗಿರುವಂತ ಒಂದು ಚಿತ್ರಣ ಅಲ್ಲಿ ಕೊಡಲ್ಪಟ್ಟುಂಟು. ಆದಾಮನಿಂದ ಹಿಡಿದು ಅಬ್ರಾಮನ ತನಕ ಇರುವಂತ ಕಾಲಮಾನ ಅಥವಾ ಕಳೆದು ಹೋದಂತ ವರ್ಷಗಳು 2000 ವರ್ಷಗಳು. ಇದು ನಿಖರವಾಗಿಲ್ಲದೆ ಹೋದ್ರು ಕೂಡ ಒಂದು ಅಂದಾಜಲ್ಲಿ ಅದನ್ನ ಅವರು ಅಧ್ಯಯನ ಮಾಡಿ, ಅನೇಕ ದೈವಶಾಸ್ತ್ರಜ್ಞರು ಮತ್ತು ಬೇರೆ ಬೇರೆ ವಿದ್ವಾಂಸರುಗಳೆಲ್ಲರೂ ಅಧ್ಯಯನ ಮಾಡಿ ಈ ಕಾಲದ ಒಂದು ಸಮಯಗಳನ್ನ ಅವರು ತಿಳಿಸಿದ್ದಾರೆ. ಹೇಗೂ ಅದು ನಮಗೊಂದು ಚಿತ್ರಣವನ್ನ ಕೊಡ್ಲಿಕ್ಕೆ ಅದು ಸಾಧ್ಯತೆ ಉಂಟು. ಹೀಗೆ ಆದಾಮನಿಂದ ಅಬ್ರಾಮನ ತನಕ 2000 ವರ್ಷ ಗತಿಸಿದೆ. ಅಬ್ರಾಮನಿಂದ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಡುವ ತನಕ 2000 ವರ್ಷಗಳು ಗತಿಸಿವೆ ಎಂಬುದಾಗಿ ನೋಡುವಾಗ ಒಟ್ಟು ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟ 4000 ವರ್ಷಗಳು ಗತಿಸಿವೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟು ಆತನು ಪರಲೋಕಾಸೀನನಾದ ಮೇಲೆ ಅಥವಾ ಪರಲೋಕಕ್ಕೆ ಏರಿಸಲ್ಪಟ್ಟ ಮೇಲೆ ನಾವು ಪಂಚಾಶತಮದ ದಿವಸ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೇರಿ ಹೋಗಿ 10ನೇ ದಿವಸ, ಪಂಚಾಶತಮ ದಿವಸ ಎಂಬುದಾಗಿ ಹೇಳುವಾಗ ಪಸ್ಕ ಹಬ್ಬ ಆದ ನಂತರ 50ನೇ ದಿವಸ, ಅದನ್ನ ನಾವು ಯಾಜಕಾಂಡ 23ನೇ ಅಧ್ಯಾಯದಲ್ಲಿ ಕಲಿಯುವಂತವರಾಗಿದ್ದೇವೆ ಪ್ರಿಯರೇ. ಪಂಚಾಶತಮ ಎಂಬುದಾಗಿ ಹೇಳುವಾಗ 50ನೇ ದಿವಸದ ಹಬ್ಬ, ವಾರಗಳ ಹಬ್ಬ ಎಂಬುದಾಗಿ ಕೂಡ ನಾವು ನೋಡುವಂತವರಾಗಿದ್ದೇವೆ. ಆ 40 ದಿವಸ ಕರ್ತನು ಆಮೇಲೆ ಶಿಷ್ಯರ ಕೃತ್ಯ 1ನೇ ಅಧ್ಯಾಯ 1ನೇ ವಚನದಲ್ಲಿ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. 40ನೇ ದಿವಸ ಆತನು ಸ್ವರ್ಗಾರೋಹಣವಾದ ಮೇಲೆ ಅವರಿಗೆ ಆತನು ಹೇಳಿದಂತ ಮಾತು, ನಿಮ್ಮ ಮೇಲೆ ಪವಿತ್ರಾತ್ಮನು ಬರಲು ನೀವು ಬಲ ಹೊಂದಿ ಯೂದಾಯ, ಸಮಾರ್ಯ, ಹೀಗೆ ನಾನಾ ಕಡೆಗಳಲ್ಲಿ ಲೋಕದ ಕಟ್ಟಕಡೆಗೆ ಹೋಗಿ ನನ್ನ ಸಾಕ್ಷಿಗಳಾಗಿ ನೀವಿರ್ರಿ ಎಂಬುದಾಗಿ ಹೇಳಿದಂತ ಮಾತಿಗೆ ಅನುಸಾರವಾಗಿ ಯೆರೂಸಲೇಮಿಗೆ ಬಂದಂತ ಶಿಷ್ಯರು ಆ ವಾಗ್ದಾನ ಮಾಡಿದಂತ ಪವಿತ್ರಾತ್ಮನಿಗಾಗಿ ಕಾಯುತ್ತಾ ಪ್ರಾರ್ಥನೆ ಮಾಡುತ್ತಾ ಇರುವಾಗ ಆತನು ಸ್ವರ್ಗಾರೋಹಣವಾದ 10ನೇ ದಿವಸ, 50ನೇ ದಿವಸದಲ್ಲಿ, ಒಟ್ಟು 50ನೇ ದಿವಸ ಪಸ್ಕ ಹಬ್ಬ ಆದ ಮೇಲೆ ಅಲ್ಲಿ ಪವಿತ್ರಾತ್ಮನು ಉರಿಯುವ ನಾಲಿಗೆ ಉಪಾಧಿಯಲ್ಲಿ ಅವರ ಮಧ್ಯದಲ್ಲಿ ಬಂದು ಸಭೆ ಸ್ಥಾಪಿಸಲ್ಪಟ್ಟಿತು. ಈಗ ಸಭೆ ಸ್ಥಾಪನೆ ಆದ ಮೇಲೆ ನಾವಿಲ್ಲಿ 3ನೇ ಭಾಗವನ್ನ ನಾವು ನೋಡ್ತಾ ಇದ್ದೇವೆ. 2000 ವರ್ಷಗಳು ದಾಟಿದೆ. 2000 ವರ್ಷ ಆಗಿಲ್ಲ ಸಭೆ ಸ್ಥಾಪನೆ. ಯಾಕಂದ್ರೆ AD ಆನೋ ಡೊಮಿನಿ ಅನ್ನುವಂಥದ್ದು ಸಾಧಾರಣ 30ನೇ ಕ್ರಿಸ್ತ ಶಕದಲ್ಲಿ ಪ್ರಾರಂಭವಾಗ್ತದೆ. ಅದರಿಂದ ಸಾಧಾರಣ 2000 ವರ್ಷ ಆಗಿದೆ ಸಭೆ ಸ್ಥಾಪನೆ ಆಗಿ. ಈ ಸಭೆ ಎತ್ತಲ್ಪಡುವಂತದ್ದಾಗಿದೆ. ಅದನ್ನ ನಾವು ಮುಂದೆ ಈ ಅಂತಿಮ ಗತಿಶಾಸ್ತ್ರದ ಸಬ್ಜೆಕ್ಟ್ಸ್ ಗಳನ್ನ ಅಥವಾ ಭಾಗಗಳನ್ನ ಕಲಿಯುವಾಗ ನಾವು ನೋಡುವಂತರಾಗಿದ್ದೇವೆ.
ಹಾಗೆ ಎತ್ತಲ್ಪಟ್ಟ ಮೇಲೆ, ಸಭೆ ಎತ್ತಲ್ಪಟ್ಟ ಮೇಲೆ ಈ ಲೋಕದಲ್ಲಿ 7 ವರ್ಷಗಳ ಸಂಕಟ ಮತ್ತು ಮಹಾಸಂಕಟ ಕಾಲ ಪ್ರಾರಂಭವಾಗ್ತದೆ. ಆ 7 ವರ್ಷಗಳ ಕಾಲ ಸಂಕಟ ಮತ್ತು ಮಹಾಸಂಕಟ ಕಾಲವಾದ ಮೇಲೆ ಕಡೆಯದಾಗಿ ಅರ್ಮಗದೋನ್ ಯುದ್ಧವಾಗ್ತದೆ. ಆ ಯುದ್ಧವಾದ ನಂತರ ಕರ್ತನಾದ ಯೇಸು ಕ್ರಿಸ್ತನು, ನೀವು ಕಡೆಯ ಭಾಗ ನೋಡುವ ಹಾಗೆ 1000 ವರ್ಷದ ತನ್ನ ಆಡಳಿತವನ್ನ, ರಾಜ್ಯವನ್ನ ಯೆರೂಸಲೇಮಿನಲ್ಲಿ, ಈ ಭೂಮಿಯ ಮೇಲೆ ಆತನು ಸ್ಥಾಪಿಸುವಂತವನಾಗಿದ್ದಾನೆ. ಇದು ಒಂದು ಚಿತ್ರಣವನ್ನ ನಮಗೆ ಕೊಡುವಂತದ್ದು. ಆ ಚಿತ್ರಣ ಏನೆಂಬುದಾಗಿ ಹೇಳುವಾಗ, ಆದಾಮನಿಂದ ಹಿಡಿದು 1000 ವರ್ಷ ಬರುವ ತನಕ ಇರುವಂತಹ ಒಂದು ಕಾಲದ ಗತಿಸಿ ಹೋದಂತ ದಿನಗಳು, ಮುಂದೆ ಬರ್ಲಿಕ್ಕಿರುವಂತಹ ದಿನಗಳು ಇರುವಂತಹ ಒಂದು ಅಧ್ಯಯನವನ್ನ ನಾವು ಇಲ್ಲಿ ಚಿತ್ರಪಟದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ನಾವು ಸಭಾ ಕಾಲದಲ್ಲಿದ್ದೇವೆ. 2000 ವರ್ಷ ಆಗಿದೆ ಸಭೆ ಸ್ಥಾಪನೆಯಾಗಿ, ಸಭಾ ಕಾಲದಲ್ಲಿದ್ದೇವೆ. ಅದಕ್ಕೆ ಇರುವಂತ ಇನ್ನೊಂದು ಹೆಸರು ಕೃಪಾ ಕಾಲ ಎಂಬುದಾಗಿ ಕೂಡ ನಾವು ನೋಡುವಂತರಾಗಿದ್ದೇವೆ. ಕೃಪಾ ಕಾಲ ಎಂಬುದಾಗಿ ನೋಡ್ರಿ, ಹೀಗೆ ಎಸ್ಕಟಾಲಜಿ ಎಂಬುದಾಗಿ ಹೇಳುವಾಗ ಎಂಡ್ ಟೈಮ್ ಸೈನ್ಸ್ ಅಂದ್ರೆ ಕಡೆಯ ದಿನಗಳಲ್ಲಾಗುವಂತ ಅನೇಕ ಗುರುತುಗಳುಂಟು. ಆ ಗುರುತುಗಳನ್ನ ನಾವು ಅಧ್ಯಯನ ಮಾಡುವಾಗ ವಿಶೇಷವಾಗಿ ಇಸ್ರಾಯೇಲ್ ಅನ್ನ ನಮ್ಮ ಮಧ್ಯದಲ್ಲಿ ಇಟ್ಟುಕೊಂಡಂತವರಾಗಿ ಅವರ ಮಧ್ಯದಲ್ಲಿ ನಡೆಯುವಂತಹ ಬೆಳವಣಿಗೆಗಳನ್ನು ಕೂಡ ನಾವು ಗಮನಿಸುವಂತವರಾಗಿರ್ಬೇಕು. ಎರಡನೇದಾಗಿ ಸಭೆ ಎತ್ತಲ್ಪಡುವಂಥದ್ದು ಅಂದ್ರೆ ರಾಪ್ಚರ್ ಆಫ್ ದ ಚರ್ಚ್. ಸಭೆ ಎತ್ತಲ್ಪಟ್ಟಾಗ 7 ವರ್ಷಗಳ ಸಂಕಟ ಮತ್ತು ಮಹಾಸಂಕಟ ಕಾಲ ಪ್ರಾರಂಭವಾಗುವಂಥದ್ದು. ಆದ್ರೆ ಸಭೆ ಎತ್ತಲ್ಪಡಲಿಕ್ಕೆ ಗುರುತುಗಳು ಕೊಡಲ್ಪಟ್ಟಿದೆಯಾ ಎಂಬುದಾಗಿ ನೋಡುವಾಗ, ಸಭೆ ಎತ್ತಲ್ಪಡಲಿಕ್ಕೆ ಸಭೆಗಾಗಿ ಯಾವ ಗುರುತುಗಳನ್ನು ಕೊಡಲ್ಪಟ್ಟಿಲ್ಲ. ಆದ್ರೆ ನಾವು ಮುಂದೆ ಅಧ್ಯಯನ ಮಾಡುವಾಗ ಕಲಿಯುತ್ತೇವೆ, ಸಭೆ ಯಾವ ರೀತಿ ತನ್ನನ್ನು ಸಿದ್ಧ ಮಾಡಿಕೊಳ್ಳಬೇಕು, ಯಾವುದನ್ನ ಆಧಾರ ಮಾಡಿಕೊಂಡು ಸಿದ್ಧ ಮಾಡಿಕೊಳ್ಳಬೇಕು ಎಂಬುದಾಗಿ. ರ್ಯಾಪ್ಚರ್ ಅನ್ನುವಂತ ವಿಷಯ, ಆಂತರಿಕ್ಷ ಸಂಭ್ರಮ ಅನ್ನುವಂತ ಸಭೆಗಿರುವಂತ ಆ ಒಂದು ಘಟನೆ, ಇವೆಂಟ್, ಅದು ನಾವು ಅಧ್ಯಯನ ಮಾಡುವಾಗ ನಾನು ಅದನ್ನ ನಿಮಗೆ ತಿಳಿಸುವಂತವನಾಗಿರ್ತೇನೆ ಪ್ರಿಯರೇ. ನೋಡ್ರಿ, ಹೀಗೆ ಫೇಸಿಂಗ್ ದ ಫ್ಯೂಚರ್, ದ ಪ್ರಾಫಿಟಿಕ್ ಸೈನ್ಸ್ ಆಫ್ ದ ಎಂಡ್ ಟೈಮ್ಸ್, ಕಡೆ ಕಾಲದಲ್ಲಿ ಆಗುವಂತ ಅನೇಕ ಸೂಚನೆಗಳುಂಟು. ಅದನ್ನೆಲ್ಲ ನಾವು ಒಂದೊಂದಾಗಿ ನೋಡುವಂತವರಾಗಿರೋಣ. ಇಲ್ಲಿ ಇನ್ನೊಂದು ನಾವು ನೋಡುವಾಗ ಪ್ರಕಟಣೆ ಗ್ರಂಥದ ಕುರಿತು ಇರುವಂತಹ 3 ಭಾಗಗಳನ್ನ ನಾವಿಲ್ಲಿ ನೋಡುವಂತವರಾಗಿದ್ದೇವೆ. ಪ್ರಕಟಣೆ ಗ್ರಂಥದ ಕುರಿತು ಅಧ್ಯಯನ ಮಾಡುವಾಗ ಇರುವಂತ 3 ಭಾಗಗಳನ್ನ ನಾವಿಲ್ಲಿ ನೋಡುವಂತವರಾಗಿದ್ದೇವೆ ಪ್ರಿಯರೇ. ಮೊದಲನೇದೇನಂದ್ರೆ, ನೀನು ಏನು ನೋಡಿದ್ಯಾ, ಒಂದು ವಾಕ್ಯವನ್ನ ನೋಡೋಣ. ಪ್ರಕಟಣೆ 1ನೇ ಅಧ್ಯಾಯ, ಪ್ರಕಟಣೆ 1ನೇ ಅಧ್ಯಾಯ 19ನೇ ವಚನ. ಪ್ರಕಟಣೆ 1ನೇ ಅಧ್ಯಾಯ 19ನೇ ವಚನ ನಾನೇ ನಿಮಗಾಗಿ ಓದಿಕೊಳ್ತೇನೆ. ಆದದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ ಎಂಬುದಾಗಿ ಯೋಹಾನನಿಗೆ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಂತ ಒಂದು ಅಪ್ಪಣೆ, ಒಂದು ಆಜ್ಞೆ. ಈಗ ನೀನು ಕಂಡವುಗಳನ್ನು ನೋಡ್ರಿ, ಅಲ್ಲಿ ಹ್ಯಾವ್ ಸೀನ್, ನೀನ್ ಏನನ್ನ ಕಂಡಿದ್ದೀಯೋ ಅದನ್ನ ಬರೆ. ಎರಡನೇದಾಗಿ ಈಗ ನಡೆಯುತ್ತಿರುವುದನ್ನ, ಅದು ಸಭಾಕಾಲ, ಈಗ ಈ ಸಭಾಕಾಲದಲ್ಲಿ ಏನು ನಡೀತದೆ ಎನ್ನುವಂಥದ್ದನ್ನ ನೀನು ಬರೆ. ಅನಂತರ ಮುಂದೆ ಆಗುವಂತವುಗಳನ್ನ ಹೇಳುವಾಗ, ಸಭೆ ಎತ್ತಲ್ಪಟ್ಟ ಮೇಲೆ 7 ವರ್ಷಗಳ ಸಂಕಟ ಮಹಾಸಂಕಟ ಕಾಲ, ಅನಂತರ 1000 ವರ್ಷಗಳ ಆಳ್ವಿಕೆ, ಮಿಲೇನಿಯಂ ಎಂಬುದಾಗಿ ಹೇಳುವಂಥದ್ದು, ಅನಂತರ ಕಡೆಯದಾಗಿ ನಿತ್ಯತ್ವ ಅದು ಬರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದೆ. ಕಳೆದ ವಾರ ನಾವು ಇದನ್ನೆಲ್ಲ ಅಧ್ಯಯನ ಮಾಡುತ್ತಾ ಬಂದೆವು. ಎಸ್ಕಟೋಸ್ ಅಂದಾಗಿರುವಂತಹ ಪದಕ್ಕಿರುವಂತದ್ದು ಫ್ಯೂಚರ್ ಇವೆಂಟ್ಸ್ ಎಂಬುದಾಗಿ, ಮುಂದೆ ನಡೆಯಲಿಕ್ಕಿರುವಂತಹ, ಸಂಭವಿಸಲಿಕ್ಕಿರುವಂತಹ ಸಂಗತಿಗಳು ಎಂಬುದಾಗಿ. ಇದರ ಅಧ್ಯಯನವನ್ನ ಮಾಡುವಾಗ ವಿಶೇಷವಾಗಿ ಪ್ರಕಟಣೆ ಗ್ರಂಥ ಹಾಗೂ ದಾನಿಯೇಲನ ಪುಸ್ತಕವನ್ನ ನಮ್ಮ ಜೊತೆಯಲ್ಲಿ ನಾವು ಇಟ್ಟುಕೊಂಡಂತವರಾಗಿ ಅದನ್ನ ಒಟ್ಟಾಗಿ ಅಧ್ಯಯನವನ್ನ ಮಾಡುವಂತವ್ರು ನಾವಾಗಿರ್ಬೇಕು. ಈ ಎಲ್ಲಾ ಬೋಧನೆಗಳಿಗೂ, ಈ ಎಲ್ಲಾ ಪ್ರವಾದನೆಗಳಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಕೇಂದ್ರವಾಗಿದ್ದಾನೆ ಎಂಬುದಾಗಿ ಕೂಡ ನಾವು ನೋಡುತ್ತಾ ಬಂದೆವು. ಆ ಕೇಂದ್ರವಾಗಿರುವಂತಹ ಕರ್ತನಾದ ಯೇಸು ಕ್ರಿಸ್ತನ ಎಲ್ಲಾ ವಿಷಯಗಳನ್ನ ನಾವು ಸತ್ಯವೇದದಲ್ಲಿ ಪರಿಪೂರ್ಣವಾಗಿ ಪಡಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಸತ್ಯವೇದ ಅನ್ನುವಂಥದ್ದು ನಾವು ನೋಡುವಾಗ, ವಾಕಿಂಗ್ ಥ್ರೂ ದ ಬೈಬಲ್, ನಾನು ಕಳೆದ ವಾರ ನಿಮ್ಮಲ್ಲಿ ಹೇಳುತ್ತಾ ಬಂದೆ, ಆ ವಾಕ್ಯ ಅನ್ನುವಂಥವನು ಕರ್ತನಾದ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಜೀಸಸ್ ಕ್ರೈಸ್ಟ್ ಇಸ್ ದ ಲಿವಿಂಗ್ ವರ್ಡ್. ಎರಡನೇದಾಗಿ ನಾವು ನೋಡಿದ್ದೇನೆಂದ್ರೆ, ಬೈಬಲ್ ಇಸ್ ದ ರಿಟರ್ನ್ ವರ್ಡ್. ಸತ್ಯವೇದ ಅನ್ನುವಂಥದ್ದು ಬರೆಯಲ್ಪಟ್ಟಂತ ಪುಸ್ತಕ. ಇದು ಪರಲೋಕದಲ್ಲಿದ್ದಂತ ಪುಸ್ತಕ. ಇದು ಲೋಕದಲ್ಲಿ ದೇವರು ತನ್ನ ಜನರನ್ನ ನೇಮಿಸಿ, ಅವರ ಮುಖಾಂತರ, ಪವಿತ್ರಾತ್ಮನ ಮುಖಾಂತರ ಅವರಿಗೆ ಪ್ರೇರೇಪಿಸಿ ವಾಕ್ಯಗಳನ್ನ ಆತನು ಬರೆಸಿ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಕಳೆದ ವಾರ ನೋಡಿದ್ದೇವೆ. ಅನಂತರ ನಾವು ಆ ದೈವಶಾಸ್ತ್ರದಲ್ಲಿ ಇರುವಂತಹ 10 ಶಾಖೆಗಳನ್ನ ಕುರಿತು ನಾನು ನಿಮ್ಗೆ ಹೇಳ್ತಾ ಬಂದೆ. ಮೊದಲನೇದಾಗಿ ಸತ್ಯವೇದ ಅಧ್ಯಯನ, ಎರಡನೇದಾಗಿ ದೇವರ ಕುರಿತಿರುವಂತಹ ಅಧ್ಯಯನ, ಮೂರನೇದಾಗಿ
ಕರ್ತನಾದ ಯೇಸು ಕ್ರಿಸ್ತನ ಕುರಿತಿರುವಂತಹ ಅಧ್ಯಯನ. 4ನೇದಾಗಿ ಪವಿತ್ರಾತ್ಮನ ಕುರಿತಿರುವಂತದ್ದು. 5ನೇದಾಗಿ ದೇವದೂತರ ವಿಷಯದಲ್ಲಿ ನಾವು ಅಧ್ಯಯನವನ್ನ ಮಾಡ್ತೇವೆ. 6ನೇದಾಗಿ ಮನುಷ್ಯನ ಕುರಿತಿರುವಂತಹ ಅಧ್ಯಯನ. 7ನೇದಾಗಿ ಪಾಪದ ಕುರಿತಿರುವಂತಹ ಅಧ್ಯಯನ. 8ನೇದಾಗಿ ನಮ್ಮ ರಕ್ಷಣೆಯ ಕುರಿತಿರುವಂತಹ ಅಧ್ಯಯನ. 9ನೇದಾಗಿ ಸಭಾ ಅಧ್ಯಯನ, ಸಭೆಯ ಕುರಿತಿರುವಂತಹ ಅಧ್ಯಯನವನ್ನ ನಾವು ಮಾಡುವಂತವರಾಗಿದ್ದೇವೆ. ದೈವಶಾಸ್ತ್ರ ಅಧ್ಯಯನ. ಕಡೆಯದಾಗಿ 10ನೇ ಶಾಖೆ ಎಸ್ಕಟಾಲಜಿ, ಸ್ಟಡಿ ಆಫ್ ಲಾಸ್ಟ್ ಥಿಂಗ್ಸ್, ಅಂದ್ರೆ ಮುಂದೆ ಆಗಬೇಕಾಗಿರುವಂತಹ ಅಂತಿಮ ದಿನಗಳಲ್ಲಿ ನಡೆಯುವಂತಹ ಘಟನೆಗಳು ಎಂಬುದಾಗಿರುವಂತಹ ಸಂಗತಿಯನ್ನ ಅದನ್ನ ತಾನೇ ನಾವೀಗ ಕಲಿಯುತ್ತಾ ನೋಡುತ್ತಾ ಬರುವಂತವರು ನಾವಾಗಿದ್ದೇವೆ ಪ್ರಿಯರೇ. ನೋಡ್ರಿ, ಈಗ ನಾನೀಗ ಇನ್ನೊಂದು ಸ್ಕ್ರೀನ್ ಹಾಕಿದ್ದೇನೆ. ಈಗ ನಾವು ಈ ಎಸ್ಕಟಾಲಜಿಯನ್ನ ಕಲಿಯುವಾಗ ಅಲ್ಲಿ ಪ್ರಮುಖವಾಗಿ 8 ಮಹಾ ಸಂಗತಿಗಳನ್ನ, ಘಟನೆಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಇದನ್ನ ಒಂದೊಂದಾಗಿ ನಾವು ಅಧ್ಯಯನವನ್ನ ಮಾಡಿಕೊಂಡು ಹೋಗುವಂತವರಾಗಿರ್ಬೇಕು. ಈ ಎಲ್ಲಾ ಅಧ್ಯಯನಗಳನ್ನ ನೋಡುವಾಗ ಅನೇಕ ಸಲ ನಮ್ಮ ಸಭೆಗಳಲ್ಲಿ ಕೆಲವು ಬೋಧಕರು, ನುರಿತ ಬೋಧಕರಿಂದಲೂ ಕೂಡ, ಅನಂತರ ಬೈಬಲ್ ಸ್ಟಡಿಗಳು, ಯೂತ್ ಕ್ಯಾಂಪ್ಗಳು, ಬೇರೆ ಬೇರೆ ಬೈಬಲ್ ಕೋರ್ಸ್ಗಳು, ಈ ರೀತಿಯಾಗಿರುವಂತಹ ಸ್ಥಳಗಳಲ್ಲಿ ನಾವು ಈ ವಿಷಯಗಳಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ. ಆದ್ರೆ ಎಷ್ಟರ ಮಟ್ಟಿಗೆ ಅದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ, ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಅನ್ನೋದನ್ನ ನಾವು ಗ್ರಹಿಸಿಕೊಳ್ಳುವಂತವ್ರು ನಾವು ಆಗಿರಬೇಕು ಪ್ರಿಯರೇ. ಯಾಕಂದ್ರೆ ಈ 8 ಮಹಾ ಘಟನೆಗಳು ಮುಂದೆ ನಡೆಯುವಂತದ್ದಾಗಿದೆ, ಇನ್ನೂ ನಡೆದಿಲ್ಲ. ಒಂದು ವೇಳೆ ಎಲ್ಲಾ ಪ್ರವಾದನೆಗಳು ನೆರವೇರಿಸಲ್ಪಟ್ಟುಂಟು, ಆದ್ರೆ ಈ ವಿಷಯಗಳ ಕುರಿತಿರುವಂತ ಕೇವಲ ಕೆಲವು ಪ್ರವಾದನೆಗಳು ಮಾತ್ರ ಮುಂದಿನ ದಿವಸಗಳಲ್ಲಿ ಅದು ನಡೆಯಲ್ಪಡಬೇಕು ಎಂಬುದಾಗಿ ನಾವು ನೋಡುವಂತವರು ನಾವು ಆಗಿದ್ದೇವೆ. ನೋಡ್ರಿ, ಅದನ್ನ ಒಂದೊಂದಾಗಿ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೇನೆ. ನಾವು ಮುಂದೆ ಏನು ಎಸ್ಕಟಾಲಜಿ ಅಡಿಯಲ್ಲಿ ಅಥವಾ ಅಂತಿಮ ಗತಿಶಾಸ್ತ್ರದ ಅಡಿಯಲ್ಲಿ ಯಾವ ವಿಷಯಗಳನ್ನ ನಾವು ಅಧ್ಯಯನ ಮಾಡುತ್ತೇವೆ ಎಂಬುದಾಗಿ ನಾನು ನಿಮಗೆ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೇನೆ. ಅಲ್ಲಿ ವಾಕ್ಯಗಳ ರೆಫರೆನ್ಸ್ ಕೂಡ ಕೊಡಲ್ಪಟ್ಟಿದೆ. ನಾವು ಮೊದಲನೇದಾಗಿ ದ ರಾಪ್ಚರ್ ಆಫ್ ದ ಚರ್ಚ್ ಅನ್ನುವಂತ ಅಧ್ಯಯನವನ್ನ ನಾವು ಮಾಡುವಂತವರಾಗಿದ್ದೇವೆ. ರಾಪ್ಚರ್ ಆಫ್ ದ ಚರ್ಚ್ ಎಂಬುದಾಗಿ ಹೇಳುವಾಗ ಆಂತರಿಕ್ಷ ಸಂಭ್ರಮ ಎಂಬುದಾಗಿ ಕೂಡ ಅದಕ್ಕೆ ಪದ ಪ್ರಯೋಗ ಮಾಡಲ್ಪಟ್ಟಿದೆ, ಅಥವಾ ಸಭೆ ಎತ್ತಲ್ಪಡುವಂಥದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಅದನ್ನ 1ನೇ ಥೆಸಲೋನಿಕ 4:13-18 ವಚನ, ಅನಂತರ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 51ನೇ ವಚನದಿಂದ 56ನೇ ವಚನ ತನಕ ಇರುವಂತಹ ಭಾಗದಲ್ಲಿ ನಾವು ಅದನ್ನ ನೋಡುವಂತವರಾಗಿದ್ದೇವೆ. ಸಭೆ ಎತ್ತಲ್ಪಟ್ಟ ಮೇಲೆ ಪರಲೋಕದಲ್ಲಿ ದ ಜಡ್ಜ್ಮೆಂಟ್ ಸೀಟ್ ಆಫ್ ಕ್ರೈಸ್ಟ್, ಕರ್ತನಾದ ಯೇಸು ಕ್ರಿಸ್ತನ ನ್ಯಾಯಾಸನ, ಅದನ್ನ ನಾವು ಅಧ್ಯಯನ ಮಾಡ್ಲಿಕ್ಕೆ ಹೋಗ್ತೇವೆ. ಕರ್ತನಾದ ಯೇಸು ಕ್ರಿಸ್ತನ ನ್ಯಾಯಾಸನದ ಕುರಿತು ಕಲಿಯುವಾಗ 2ನೇ ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಓದ್ತೇವೆ, ಪ್ರತಿಯೊಬ್ಬನು ಕರ್ತನಾದ ಯೇಸು ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಅವನು ಮಾಡಿದಂತ ಒಳ್ಳೆದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಆತನು ಯಥಾಸ್ಥಿತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಳಬೇಕು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಜಡ್ಜ್ಮೆಂಟ್ ಸೀಟ್ ಆಫ್ ಕ್ರೈಸ್ಟ್ ಎಂಬುದಾಗಿ ಹೇಳುವಾಗ ಅದಕ್ಕಿರುವಂತಹ ಒಂದು ಗ್ರೀಕ್ ಪದ ಬೀಮಾ ಎಂಬುದಾಗಿ ನಾವು ಅದನ್ನ ಮುಂದೆ ಅಧ್ಯಯನ ಮಾಡುವಂತವರಾಗಿರೋಣ. ಆ ಬೀಮಾ ಎನ್ನುವಂತ ಆ ನ್ಯಾಯಾಸನದ ಮುಂದೆ ನಿಂತುಕೊಳ್ಳುವಾಗ ಪ್ರಿಯರೇ, ಇದು ದೇವರ ಮಕ್ಕಳು ಅಂದ್ರೆ ಸಭೆಗೆ ಇರುವಂತಹ ಒಂದು ತೀರ್ಪು. ಈ ತೀರ್ಪಿನಲ್ಲಿ ನಮಗೆ ಯಾವ ದಂಡನೆಗಳಿಲ್ಲ, ಪೆನಾಲ್ಟಿಗಳಿಲ್ಲ ಅಥವಾ ಶಿಕ್ಷೆಗಳಿಲ್ಲ. ಈ ತೀರ್ಪಿನಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಾವು ಯಥಾಸ್ಥಿತಿಯಲ್ಲಿ ನಿಂತುಕೊಳ್ಳುವಾಗ ಆತನು ನಮಗೆ ತನ್ನ ಕೈಯಲ್ಲಿರುವಂತ ಪ್ರತಿಫಲಗಳನ್ನ ನಮ್ಮ ಈ ಲೋಕದ ಜೀವಿತಕ್ಕನುಸಾರವಾಗಿ, ನಮ್ಮ ನಡತೆಗೆ ಅನುಸಾರವಾಗಿ, ನಾವು ಪ್ರಕಟಣೆ 22ನೇ ಅಧ್ಯಾಯ 12ನೇ ವಚನದಲ್ಲಿ ಓದುವ ಹಾಗೆ, ಅವನವನ ನಡತೆಯ ಪ್ರಕಾರ ನಾನು ಅವನಿಗೆ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಆ ರೀತಿಯಲ್ಲಿ ನಾವು 2ನೇ ಸಂಗತಿ ಜಡ್ಜ್ಮೆಂಟ್ ಸೀಟ್ ಆಫ್ ಕ್ರೈಸ್ಟ್ ಎಂಬುದಾಗಿ ನಾವು ನೋಡ್ತೇವೆ. 3ನೇ ವಿಷಯ, ಇದು ಸಭೆಗೆ ಬಹಳ ಸಂಭ್ರಮ ಕೊಡುವಂತ ವಿಷಯ, ಕರ್ತನಾದ ಯೇಸು ಕ್ರಿಸ್ತನಿಗೂ ಕೂಡ ಸಂತೋಷ ಪಡಿಸುವಂತ ವಿಷಯ. ಯಾಕಂದ್ರೆ ಎಫೆಸ 5:25 ನಾವು ನೋಡುವ ಹಾಗೆ 5:24 ನಾವು ನೋಡ್ತೇವೆ ಏನಂದ್ರೆ, ಈ ಸಭೆಯನ್ನ ಪ್ರತಿಷ್ಠೆ ಪಡಿಸ್ಲಿಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನೇ ಒಪ್ಪಿಸಿಕೊಟ್ಟನು ಎಂಬುದಾಗಿ, ತನ್ನ ಪ್ರಾಣವನ್ನ ಕೊಟ್ಟು ಆ ಸಭೆಯನ್ನ ಪಡಕೊಂಡಂತ ಕರ್ತನಾದ ಯೇಸು ಕ್ರಿಸ್ತನು ಆ ಸಭೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಮೊದಲಗಿತಿಯಾಗಿದೆ ಎಂಬುದಾಗಿ 2ನೇ ಕೊರಿಂಥ 11ನೇ ಅಧ್ಯಾಯ 1 ಮತ್ತು 2, 3 ವಚನಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಆ ಮದುವೆ ಅದು ಮುಂದೆ ನಡೆಯಲಿಕ್ಕಿರುವಂತ ಮದುವೆ, ಪರಲೋಕದಲ್ಲಿ ನಡೆಯಲಿಕ್ಕಿರುವಂತ ಮದುವೆ, ಸಭೆ ಎತ್ತಲ್ಪಟ್ಟ ಮೇಲೆ ನಡೆಯಲಿಕ್ಕಿರುವಂತ ಮದುವೆ. ಆ ಮದುವೆ, ಅದರ ಔತಣ,
ಆ ಯಜ್ಞದ ಕುರಿಯಾದ ಆತನೊಂದಿಗೆ ಆಗುವಂತ ವಿವಾಹ, ಅದನ್ನ ಕುರಿತು ನಾವು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7 ಮತ್ತು 8 ವಚನಗಳಲ್ಲಿ ನಾವು ಕಲೀಲಿಕ್ಕೆ ಹೋಗುವಂತವರಾಗಿದ್ದೇವೆ ಪ್ರಿಯರೇ. 4ನೇ ಸಂಗತಿ ದ ಗ್ರೇಟ್ ಟ್ರಿಬ್ಯುಲೇಷನ್. ಇದು ಸಂಕಟ ಮತ್ತು ಮಹಾ ಸಂಕಟ ಕಾಲ ಎಂಬುದಾಗಿರುವಂತ ವಿಷಯ. ಇದು ಬಹಳ ದೊಡ್ಡದಾದಂತ ವಿಷಯ. ಪ್ರಕಟಣೆ 6ನೇ ಅಧ್ಯಾಯದಿಂದ 18ನೇ ಅಧ್ಯಾಯ ತನಕ ಆ ವಿಷಯವನ್ನ ಕಲೀಲಿಕ್ಕೆ ಅವಕಾಶವನ್ನ ಪ್ರಕಟಣೆ ಪುಸ್ತಕ ನಮಗೆ ಮಾಡಿಕೊಡುವಂತದ್ದು ಆಗಿದೆ. ಇದು ಬಹಳ ದೊಡ್ಡದಾದಂತ ವಿಷಯ, ಆದ್ರೆ ನಾವೆಲ್ಲವನ್ನ ಕಲೀಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅದು ನಿರಂತರವಾದ ಬೈಬಲ್ ಸ್ಟಡಿಯಲ್ಲಿ ನಾವು ಕಲೀಲಿಕ್ಕೆ ಸಾಧ್ಯವಾಗ್ತದೆ. ಆದ್ರೆ ಸಂಕ್ಷಿಪ್ತವಾಗಿ ಈ ಸಂಕಟ ಮತ್ತು ಮಹಾ ಸಂಕಟ ಕಾಲದ ವಿಷಯಗಳನ್ನ ಕುರಿತು ಕೂಡ ನಾವು ಮುಂದೆ ದೇವರ ಚಿತ್ತವಾದರೆ ಅಧ್ಯಯನವನ್ನ ಮಾಡುವಂತವರು ಆಗಿರೋಣ. ಸಂಕಟ ಮತ್ತು ಮಹಾ ಸಂಕಟ ಕಾಲ ಈ ಲೋಕದಲ್ಲಿ ಪ್ರಾರಂಭವಾಗುವ ಮೊದಲು ಕರ್ತನಾದ ಯೇಸು ಕ್ರಿಸ್ತನ ಮಧ್ಯಾಕಾಶಕ್ಕೆ ಬಂದು ಸಭೆಯನ್ನ ತನ್ನ ಬಳಿಗೆ ಕರೆದುಕೊಳ್ಳುವಂತವನಾಗಿರ್ತಾನೆ. ಸಭೆ ಎಂದಿಗೂ ಕೂಡ ಸಂಕಟ ಮತ್ತು ಮಹಾ ಸಂಕಟ ಕಾಲವನ್ನ ಹಾದು ಹೋಗುವಂತದ್ದಾಗಿಲ್ಲ, ಅಥವಾ ಸಂಕಟ ಮತ್ತು ಹಿಂಸೆಗಳಿಗೆ ಒಳಗಾಗುವಂತದ್ದಾಗಿಲ್ಲ. ಒಂದು ವೇಳೆ ತಪ್ಪಾದ ಬೋಧನೆಗಳು ಈ ದಿನಮಾನಗಳಲ್ಲಿ ನಮ್ಮ ಸುತ್ತಲೂ ಅನೇಕ ಸಭೆಗಳಲ್ಲಿಯೂ ಕೂಡ ಅದು ದಾಟಿ ಹೋಗುತ್ತಾ ಉಂಟು. ಈ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿ ನಾವು ಇರುವಂತವರಾಗಿರ್ಬೇಕು. ತಪ್ಪಾದ ಬೋಧನೆಗಳಿಗೆ ನಾವೆಂದಿಗೂ ಕೂಡ ಕಿವಿಗೊಡುವಂತವರು ನಾವು ಆಗಿರಬಾರದು. 5ನೇ ಸಂಗತಿ ಬಹಳ ಮಹತ್ತಾದಂತಹ ವಿಷಯ, ನಾವೆಲ್ಲರೂ ಎದುರು ನೋಡುತ್ತಿರುವಂತ ವಿಷಯ, ಅದು ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣ. ಅದನ್ನ ನಾವು ಪ್ರಕಟಣೆ 19ನೇ ಅಧ್ಯಾಯ 11ನೇ ವಚನದಿಂದ 16ನೇ ವಚನದಲ್ಲಿ ಅಧ್ಯಯನವನ್ನ ಮಾಡುವಂತವರಾಗಿದ್ದೇವೆ. 6ನೇ ವಿಷಯ ಯಾವುದು ಎಂಬುದಾಗಿ ಹೇಳುವಾಗ, 1000 ವರ್ಷ ಆಳ್ವಿಕೆ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಸಂಕಟ ಮತ್ತು ಮಹಾ ಸಂಕಟ ಕಾಲದ ಅಂತ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ಸಿಂಹಾಸನದ ಮೇಲೆ ಕೂತುಕೊಂಡಂತವನಾಗಿ ಜನಾಂಗಗಳಿಗೆ ಆತನು ನ್ಯಾಯ ತೀರ್ಪನ್ನ ಮಾಡುವಂತವನಾಗಿದ್ದಾನೆ. ಜನಾಂಗಗಳು ಎಂಬುದಾಗಿ ಹೇಳುವಾಗ, ಒಂದು ಇಸ್ರಾಯೇಲ್ ಜನಾಂಗ, 2ನೇದು ಅನ್ಯ ಜನಾಂಗಗಳು ಎಂಬುದಾಗಿ. ಇವರೆಲ್ಲರೂ ಕೂಡ ಸಂಕಟ ಮಹಾ ಸಂಕಟ ಕಾಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿದಂಥವರು ಮತ್ತು ಅಂಗೀಕರಿಸದೆ ಜೀವಿತದಲ್ಲಿ ಉಳಿದಂಥವರು ಎಂಬುದಾಗಿ ನಾವು ನೋಡುತ್ತೇವೆ. ಅದರ ಕುರಿತಿರುವಂತ ನ್ಯಾಯ ತೀರ್ಪನ್ನ ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ 31ರಿಂದ 46 ವಚನಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. 7ನೇ ಸಂಗತಿ ಏನು ಎಂಬುದಾಗಿ ಹೇಳುವಾಗ, ದ ಮಿಲೆನಿಯಂ ಎಂಬುದಾಗಿ ಹೇಳುವಂಥದ್ದು 1000 ವರ್ಷ ಆಳ್ವಿಕೆಯ ಸಮಯ. 1000 ವರ್ಷ ಆಳ್ವಿಕೆ ಅನ್ನುವಂತ ಪದ ಪ್ರಯೋಗ ಪ್ರಕಟಣೆ 20ನೇ ಅಧ್ಯಾಯ 1ರಿಂದ 6 ವಚನದಲ್ಲಿ ಮಾತ್ರ ನಾವು ಸತ್ಯವೇದದಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಬೇರೆ ಎಲ್ಲಿಯೂ ಕೂಡ 1000 ವರ್ಷ ಎಂಬುದಾಗಿ ಎಲ್ಲಿಯೂ ಕೂಡ ಬರೆಯಲ್ಪಟ್ಟಿಲ್ಲ. ಹೇಗೂ ಈ ಮಿಲೆನಿಯಂ ಬಗ್ಗೆ ಅನೇಕ ತರ್ಕಗಳುಂಟು, ವಾದಗಳುಂಟು, ವಿವಾದಗಳುಂಟು, ಅನೇಕ ತರ್ಜಿಮೆಗಳುಂಟು, ಅನೇಕ ವ್ಯಾಖ್ಯಾನಗಳುಂಟು. ಆದ್ರೆ ನನ್ನ ನಂಬಿಕೆ, ನಮ್ಮ ನಂಬಿಕೆ, ಒಂದು ವೇಳೆ ನಾವು ಬ್ರದರನ್ ಸ್ಟಡಿಯಲ್ಲಿ ಬ್ಯಾಲೆನ್ಸ್ಡ್ ಟೀಚಿಂಗ್ ಮಾಡುವಾಗ ಒಂದು ವೇಳೆ ವಿಶೇಷವಾದಂತಹ ಅಧ್ಯಯನವನ್ನ ನಾವು ಮಾಡಿ ವಿಶೇಷಿಸಲ್ಪಟ್ಟಂತವರಾಗಿದ್ದೇವೆ. ಅದನ್ನು ಕುರಿತು ನಾವು ಕರ್ತನ ಚಿತ್ತವಾದ್ರೆ ಮುಂದಿನ ದಿವಸಗಳಲ್ಲಿ ನೋಡುವಂತವರಾಗಿರೋಣ. 8ನೇ ಸಂಗತಿ ಅದು ಕಟ್ಟಕಡೆಯ ಒಂದು ಇವೆಂಟ್ ಅಥವಾ ಘಟನೆ. ಈ ಎಸ್ಕಟಾಲಜಿಯಲ್ಲಿ ಇರುವಂತಹ ಕಟ್ಟಕಡೆಯ ಒಂದು ಘಟನೆ. ಅದನ್ನ ಪ್ರಕಟಣೆ 20ನೇ ಅಧ್ಯಾಯ 11ರಿಂದ 15 ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅದೇನು ಎಂಬುದಾಗಿ ಹೇಳುವಾಗ, ಮಹಾ ಬಿಳಿ ಸಿಂಹಾಸನದ ತೀರ್ಪು ಎಂಬುದಾಗಿ. ಕಟ್ಟಕಡೆಯ ತೀರ್ಪು ಇದು. ಈ ತೀರ್ಪಿನಲ್ಲಿ ಈ ಲೋಕದಲ್ಲಿ ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಲಿಲ್ಲವೋ ಅವರೆಲ್ಲರೂ ಕೂಡ, ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರ ಮೇಲೆ ನಂಬಿಕೆ ಇಡಲಿಲ್ಲವೋ ಆದಾಮನಿಂದ ಹಿಡಿದು ಸಂಕಟ ಮತ್ತು ಮಹಾ ಸಂಕಟ ಕಾಲದ ಅಂತ್ಯದವರೆಗೆ ಇರುವಂತವರೆಲ್ಲರೂ ಕೂಡ ಈ ಯೇಸು ಸ್ವಾಮಿಯನ್ನು ಅಂಗೀಕರಿಸದೇ ಇರುವಂತವರು ಈ ಬಿಳಿ ಸಿಂಹಾಸನ ಮುಂದೆ ನಿಂತುಕೊಳ್ಳುವಾಗ ದೇವರು ಅವರನ್ನ ತೀರ್ಪಿಗೆ ಒಳಪಡಿಸಿ ಆ ಬೆಂಕಿ ಗಂಧಕಗಳು ಉರಿಯುವ ಕೆರೆ ಅಂದ್ರೆ ನರಕ, ಅದಕ್ಕೆ ಇನ್ನೊಂದು ಹೆಸರು 2ನೇ ಮರಣ, ಅಲ್ಲಿಗೆ ಆತನು ಹಾಕುವಂತವನಾಗಿರ್ತಾನೆ. ಅಲ್ಲಿ ನಿತ್ಯವಾಗಿ ಅವರು ಯಾತನೆ ಪಡುತ್ತಾ ಆ ಬೆಂಕಿಯಲ್ಲಿ ಕಟಕಟನೆ ಹಲ್ಲು ಕಡಿಯುತ್ತಾ ಗೋಳಾಡುತ್ತಾ ಇರುವಂತ ಒಂದು ಸ್ಥಿತಿ ಅದು ಇರುವಂತದ್ದಾಗಿದೆ ಪ್ರಿಯರೇ. ಇದರಿಂದ ತಪ್ಪಿಸಬೇಕೆಂಬುದಾಗಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 2020 ವರ್ಷಗಳ ಆದಿಯಲ್ಲಿ ಆತನು ಮನುಷ್ಯಧಾರಿಯಾಗಿ ಜನಿಸಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಆ ಕ್ರೂಜೆ ಕಂಬದ ಮೇಲೆ ತನ್ನ ಪ್ರಾಣವನ್ನ ಆತನು ಕೊಟ್ಟಿದ್ದಾನೆ.
ಅದನ್ನ ಯಾರ್ಯಾರು ನಂಬಿದ್ದಾರೋ, ಆತನನ್ನ ಕರ್ತನೆಂದು ಸ್ವೀಕರಿಸಿದ್ದಾರೋ, ದೇವರು ಆತನನ್ನ ಸತ್ತವರಿಂದ ಎಬ್ಬಿಸಿದನೆಂದು ನಂಬಿದ್ದಾರೋ, ತಮ್ಮ ಪಾಪಕ್ಕಾಗಿ ಮಾನಸಾಂತರ ಪಟ್ಟಿದ್ದಾರೋ ಅವರಿಗೆ ರಕ್ಷಣೆ ಆಗ್ತದೆ. ಈ ಎರಡನೇ ಮರಣದಿಂದ ಅವರು ಪಾರಾಗುವಂತವರಾಗಿರ್ತಾರೆ. ಒಂದು ವೇಳೆ ನಮ್ಮ ಮಧ್ಯಗಳಲ್ಲಿ ಯಾರಾದ್ರೂ ವಾಕ್ಯಗಳನ್ನ ಕೇಳುತ್ತಾ ಇರುವಂತವ್ರು ಇನ್ನು ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸದೇ ಇದ್ದಂತ ಪಕ್ಷದಲ್ಲಿ, ನಮ್ಮ ಕುಟುಂಬಗಳಲ್ಲಿ ವಾಕ್ಯಗಳನ್ನ ಕೇಳುತ್ತಿರುವಂತವರ ಕುಟುಂಬಗಳಲ್ಲಿ ಯಾರಾದರೂ ಇನ್ನೂ ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸದೇ ಇದ್ದರೆ ಪ್ರಿಯರೇ, ಆ ಪ್ರಿಯರು ಎಂದಿಗೂ ಕೂಡ ಈ ನಿತ್ಯ ಯಾತನೆಯ ಸ್ಥಳಕ್ಕೆ ಹೋಗುವಂತವರಾಗಿರಬಾರದು. ಆ ಜವಾಬ್ದಾರಿ ನಮಗೆ ಕೊಡಲ್ಪಟ್ಟಿದೆ. ಸುವಾರ್ತೆಯನ್ನ, ಸತ್ಯ ಸಂದೇಶವನ್ನ ಅವರಿಗೆ ತಿಳಿಸಿದಂತವರಾಗಿ ಅವರು ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸುವ ಹಾಗೆ ನಾವು ಪ್ರಾರ್ಥಿಸುವಂತವರಾಗಿ ಅವರನ್ನ ಬಲಪಡಿಸುವಂತವರಾಗಿರ್ಬೇಕು. ಇದೆಲ್ಲ ಆದ ನಂತರ ನಿತ್ಯತ್ವದ ಸ್ಥಿತಿ ಅದು ಬರುವಂತದ್ದಾಗಿದೆ. ದ ಎಟರ್ನಲ್ ಸ್ಟೇಟ್ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನಿತ್ಯವಾಗಿರುವಂತಹ ಆ ಒಂದು ವಿಷಯ ಎಷ್ಟು ವಿಶೇಷವಾದಂಥದ್ದು. ಅದನ್ನ ಪ್ರಕಟಣೆ 21ನೇ ಅಧ್ಯಾಯ ಹಾಗೂ 22ನೇ ಅಧ್ಯಾಯದಲ್ಲಿ ನಾವು ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ಹೋಗುವಂತವ್ರು ನಾವಾಗಿದ್ದೇವೆ ಪ್ರಿಯರೇ. ಹೀಗೆ ಈ ಎಸ್ಕೆಟಾಲಜಿ ಅನ್ನುವಂತ ವಿಷಯವನ್ನ ನಾವು ಈ ರೀತಿ ಕಲೀಲಿಕ್ಕೆ ಸಾಧ್ಯತೆ ಉಂಟು. ನಮ್ಮ ಎಸ್ಕೆಟಾಲಜಿ ಅಧ್ಯಯನಕ್ಕೆ ಹೋಗುವಂತ ಮೊದಲು ಬಹಳ ಪ್ರಾಮುಖ್ಯವಾಗಿ ನಾವು ಪ್ರಕಟಣೆ ಪುಸ್ತಕದ ಕುರಿತು ಕೆಲವು ಅಂಶಗಳನ್ನ ತಿಳ್ಕೊಂಡು ಮುಂದೆ ಹೋಗುವುದಾದ್ರೆ ಅದು ನಮಗೆ ಬಹಳ ಪ್ರಯೋಜನವಾಗಿರ್ತದೆ ಮತ್ತು ಬಹಳ ಸಹಾಯಕರವಾಗಿರ್ತದೆ ಎಂಬುದಾಗಿ ನಾನು ಗ್ರಹಿಸಿ ಅದನ್ನ ನಿಮ್ಮ ಮುಂದೆ ತಿಳಿಸಿ, ನಾನು ಮುಂದೆ ಎಸ್ಕೆಟಾಲಜಿ ಸ್ಟಡಿಗೆ ನಾವು ಒಂದೊಂದಾಗಿ ರ್ಯಾಪ್ಚರ್ ಹಾಗೂ ಮುಂದಿರುವಂತಹ ವಿಷಯಗಳನ್ನ ಅಧ್ಯಯನ ಮಾಡುತ್ತಾ ಹೋಗುವಂತವ್ರು ಆಗಿರೋಣ. ಪ್ರಕಟಣೆ ಗ್ರಂಥ, ದ ಕ್ರಾನಾಲಜಿ ಆಫ್ ದ ರೆವಲ್ಯೂಷನ್, ಬುಕ್ ಆಫ್ ರೆವಲ್ಯೂಷನ್ ಅಂದ್ರೆ ಪ್ರಕಟಣೆ ಗ್ರಂಥದ ಕಾಲಾನುಕ್ರಮ ಯಾವ ರೀತಿ ಅದು ಮುಂದೆ ನಡೆದುಕೊಂಡು ಹೋಗ್ತದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯ. ನೋಡ್ರಿ, ಇಲ್ಲಿ ನಮಗೆ ಗೊತ್ತುಂಟು ಪ್ರಕಟಣೆ ಗ್ರಂಥದಲ್ಲಿ ಒಟ್ಟು 22 ಅಧ್ಯಾಯಗಳುಂಟು. ಒಟ್ಟು 22 ಅಧ್ಯಾಯಗಳುಂಟು. ಪ್ರಕಟಣೆ ಗ್ರಂಥ ಸತ್ಯವೇದದ ಕಡೆ ಪುಸ್ತಕ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಸತ್ಯವೇದದ ಕಡೆ ಪುಸ್ತಕ ಪ್ರಕಟಣೆ ಗ್ರಂಥ ಆಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ 22 ಅಧ್ಯಾಯಗಳಿದೆ, 404 ವಚನಗಳಿವೆ ಎಂಬುದಾಗಿ ನಾವು ತಿಳ್ಕೊಳ್ಳಬಹುದು. ನೋಡ್ರಿ, ಈ ಪ್ರಕಟಣೆ ಗ್ರಂಥವನ್ನ ನಾವು ಕಲಿಯುವಾಗ ಅಲ್ಲಿ 2 ತರವಾದಂತ ಒಂದು ಅಪ್ರೋಚ್, ಅಂದ್ರೆ ಆ ಪ್ರಕಟಣೆ ಗ್ರಂಥವನ್ನ 2 ರೀತಿಯಲ್ಲಿ ಗ್ರಹಿಸುವಂತವರಾಗಿದ್ದಾರೆ. 2 ರೀತಿಯಲ್ಲಿ ಅವರು ಗ್ರಹಿಸುವಂತವರಾಗಿದ್ದಾರೆ ಎಂಬುದಾಗಿ ನಾವು ನೋಡುವಂತವರು ನಾವು ಆಗಿದ್ದೇವೆ. ಆ 2 ರೀತಿಯಲ್ಲಿ ಗ್ರಹಿಸ್ತಾರೆ ಎಂಬುದಾಗಿ ಹೇಳುವಾಗ ಒಂದು ವೇಳೆ ಅದನ್ನ ಯಾವ ರೀತಿ ವ್ಯಾಖ್ಯಾನಿಸ್ತಾರೆ ಎಂಬುದಾಗಿರುವಂತ ವಿಷಯ, ಆ ವ್ಯಾಖ್ಯಾನ ಯಾವುದರ ಮೇಲೆ ಆಧಾರ ಮಾಡಿಕೊಂಡಿದೆ ಎಂಬುದಾಗಿ ಹೇಳುವುದಾದ್ರೆ 1000 ವರ್ಷ ಆಳ್ವಿಕೆಯ ಕುರಿತಿರುವಂತ ವಿಷಯದ ಮೇಲೆ ಅದು ಆಧಾರ ಮಾಡಿಕೊಂಡಂತ ಸಂಗತಿ. ಇಲ್ಲಿ 2 ಗುಂಪನ್ನ ನಾನು ನಿಮಗೆ ಬರೆದಿದ್ದೇನೆ. ಇಲ್ಲಿ 2 ಗುಂಪುಗಳು ಉಂಟು, 2 ತತ್ವಗಳುಂಟು ಅಥವಾ 2 ಬೋಧನೆಗಳು ಉಂಟು ಎಂಬುದಾಗಿ ನಾನು ನಿಮ್ಮ ಮುಂದೆ ಬರೆದಿದ್ದೇನೆ. ಒಂದನೇದಕ್ಕೆ ಪ್ರೀ ಟೆರಿಸ್ಟ್ ಅಪ್ರೋಚ್ ಎಂಬುದಾಗಿ ತಿಳಿಸಲ್ಪಡ್ತದೆ. ಪ್ರೀ ಟೆರಿಸ್ಟ್ ಅಪ್ರೋಚ್ ಎಂಬುದಾಗಿ, ಪ್ರೀ ಟೆರಿಸ್ಟ್ ಎಂಬುದಾಗಿ ಹೇಳುವಾಗ ಲ್ಯಾಟಿನ್ ಪದ ಟ್ರಾಯೇಟರ್ ಎಂಬುದಾಗಿರುವಂತ ಲ್ಯಾಟಿನ್ ಪದ, ಟ್ರಾಯೇಟರ್ ಎಂಬುದಾಗಿ PRAETER ಅನ್ನುವಂತ ಲ್ಯಾಟಿನ್ ಪದ. ಈ ಲ್ಯಾಟಿನ್ ಪದ ಟ್ರಾಯೇಟರ್ ಅನ್ನುವಂತ ಪದಕ್ಕೆ ಇರುವಂತ ಅರ್ಥ ಏನು ಎಂಬುದಾಗಿ ನೋಡುವಾಗ ಪಾಸ್ಟ್ ಥಿಂಗ್ಸ್ ಎಂಬುದಾಗಿ, ಅಂದ್ರೆ ಕಳೆದು ಹೋದಂತ ವಿಷಯ ಎಂಬುದಾಗಿ, ಆಗಲೇ ನಡೆದು ಹೋದಂತ ವಿಷಯ ಎಂಬುದಾಗಿ ಅವರು ಹೇಳುವಂತ ಒಂದು ವ್ಯಾಖ್ಯಾನ ಅಥವಾ ಅವರ ಒಂದು ವಾದಗಳು. ಕಳೆದು ಹೋದಂತ ವಿಷಯ ಮುಂದೆ ಆಗುವಂತ ವಿಷಯವಲ್ಲ ಎಂಬುದಾಗಿ. ಅಂದ್ರೆ ಪ್ರಕಟಣೆ ಪುಸ್ತಕವನ್ನ ಅವರು ಹೇಳುವಂತದ್ದೇನೆಂದ್ರೆ, ಪ್ರಕಟಣೆ ಪುಸ್ತಕದಲ್ಲಿ ಹೇಳಿರುವಂತ ವಿಷಯಗಳೆಲ್ಲವೂ ಆಗಲೇ ಕಳೆದು ಹೋಗಿದೆ. ಇಟ್ ಹ್ಯಾಸ್ ಬಿಕಮ್ ಎ ಹಿಸ್ಟ್ರಿ. ಅದು ಚರಿತ್ರೆಯಾಗಿದೆ. ಅದು ನಾವು ಹೇಳುವಂತ ರೀತಿಯಲ್ಲಿ ಮುಂದೆ ನಡೆಯಲಿರುವಂತ ವಿಷಯವಲ್ಲ. ಇಟ್ ಈಸ್ ನಾಟ್ ಎ ಪ್ರಾಫೆಸಿ. ಅದು ಪ್ರವಾದನೆ ಪುಸ್ತಕ ಅಲ್ಲ. ಇಟ್ ಈಸ್ ನಾಟ್ ಎ ಫ್ಯೂಚರ್ ಥಿಂಗ್ಸ್. ಅದು ಮುಂದೆ ನಡೆಯುವಂತ ಘಟನೆಗಳಲ್ಲ ಎಂಬುದಾಗಿ ಇವರ ಮಧ್ಯದಲ್ಲಿರುವಂತ ಒಂದು ವಾದ ವಿವಾದಗಳನ್ನ ನಾವು ನೋಡ್ತೇವೆ. ಉದಾಹರಣೆಗೆ ಅವರು ಹೇಳುವುದೇನೆಂದ್ರೆ, ಒಂದು ವೇಳೆ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ,
ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯಕ್ಕೆ ಓಲಿವೆಟ್ ಡಿಸ್ಕೋರ್ಸ್ ಎಂಬುದಾಗಿ ನಾವು ನೋಡುತ್ತೇವೆ. ಓಲಿವೆಟ್ ಡಿಸ್ಕೋರ್ಸ್ ಎಂಬುದಾಗಿ ಹೇಳುವಾಗ ಎಣ್ಣೆ ಮರಗಳ ಗುಡ್ಡದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರಿಗೆ ಮಾಡಿದಂತ ಉಪದೇಶ ಎಂಬುದಾಗಿ ನಾವು ಕಲಿಯುವಂತವರಾಗಿದ್ದೇವೆ. ಆ ಎಣ್ಣೆ ಮರಗಳ ಗುಡ್ಡದ ಮೇಲೆ 24ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪರಿಪೂರ್ಣವಾದಂತ ಪ್ರವಾದನಾ ಭಾಗಗಳನ್ನು ಹೇಳುವಂತವನಾಗಿ ಮುಂದೆ ಹೇಗೆ ನಡೆಯುತ್ತದೆ, ಏನು ನಡೆಯುತ್ತದೆ ಅನ್ನುವಂಥದ್ದನ್ನ ಹೇಳಿದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಪ್ರಕಟಣೆ ಗ್ರಂಥವನ್ನ ಯೋಹಾನನಿಗೆ ಹೇಳುವಂತವನಾಗಿ ಬರೆಸಿದ್ದಾನೆ. ಆದ್ರಿಂದ ಈ ಪ್ರೀಟರಿಸ್ಟ್ ಅವರು ಹೇಳುವುದೇನಂದ್ರೆ, ಈ 24ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿರುವಂತ ಎಲ್ಲಾ ವಿಷಯಗಳು ಆಗಲೇ ನಡೆದು ಹೋಗಿದೆ, ಅದು ಇನ್ನು ಮುಂದೆ ನಡೆಯಲಿಕ್ಕೆ ಅವಶ್ಯಕತೆ ಇಲ್ಲ ಎಂಬುದಾಗಿರುವಂತಹ ಸಂಗತಿಗಳನ್ನ ಅವರು ವಾದ ಮಂಡಿಸ್ತಾರೆ. ಎರಡನೇದಾಗ ಅವ್ರು ಹೇಳುವುದೇನಂದ್ರೆ, ದಾನಿಯೇಲನ ಗ್ರಂಥವು ಕೂಡ ನಡೆದು ಹೋದಂತ ವಿಷಯ. ಪ್ರಕಟಣೆ ಗ್ರಂಥದಲ್ಲಿ 4ನೇ ಅಧ್ಯಾಯದಿಂದ 16ನೇ ಅಧ್ಯಾಯ ತನಕ ಬರುವಂತ ಎಲ್ಲಾ ಸಂಕಟ, ಮಹಾಸಂಕಟ ಕಾಲ ಇವೆಲ್ಲವೂ ಕೂಡ ದಾಟಿ ಹೋಗಿದೆ. ಲೋಕದ ಮೇಲಿದ್ದಂತ ಜನರು ಅದನ್ನ ಈಗಾಗಲೇ ಅನುಭವಿಸಿದ್ದಾರೆ ಎಂಬುದಾಗಿ ಹೇಳುವಂತ ವಾದಗಳನ್ನ ಅವರು ಮೊಂಡಾದಂತ ಅಥವಾ ಕುರುಡಾದಂತ ವಾದಗಳನ್ನ ಅವರು ಮಾಡುವಂತವರಾಗಿದ್ದಾರೆ ಎಂಬುದಾಗಿ ಈ ಪ್ರೀಟರಿಸ್ಟ್ ಅಪ್ರೋಚ್ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಎರಡನೇ ಒಂದು ವಾದ ಉಂಟು, ಫ್ಯೂಚರಿಸ್ಟ್ ಅಪ್ರೋಚ್ ಎಂಬುದಾಗಿರುವಂಥದ್ದು. ಫ್ಯೂಚರಿಸ್ಟ್ ಅಪ್ರೋಚ್ ಎಂಬುದಾಗಿರುವಂತ ವಾದ ಏನೆಂಬುದಾಗಿ ಹೇಳುವಾಗ, ಅಥವಾ ಬೋಧನೆ ಅಥವಾ ತತ್ವ ಸಿದ್ಧಾಂತ ಏನು ಎಂಬುದಾಗಿ ಹೇಳುವಾಗ, ಇಟ್ ಈಸ್ ಎಟ್ ಟು ಕಮ್, ಮುಂದೆ ಬರಬೇಕಾದಂಥದ್ದು. ಈಗ ನಾವು ಕಲಿಯುತ್ತಾ ಇರುವಂತದ್ದೇನು, ಮುಂದೆ ಬರಬೇಕಾದಂತ ವಿಷಯಗಳು, ಮುಂದೆ ನಡೆಯಲಿಕ್ಕಿರುವಂತ ಘಟನೆಗಳು. ಸ್ಟಿಲ್ ಅಹೆಡ್, ಅದು ಇನ್ನೂ ಮುಂದೆ ನಡೀಲಿಕ್ಕುಂಟು. ಇಟ್ ಈಸ್ ಎ ಪ್ರಾಫಿಟಿಕಲ್, ಅದು ಪ್ರವಾದನಾ ರೂಪದಲ್ಲಿ ಕೊಡಲ್ಪಟ್ಟಿರುವಂತ ವಿಷಯಗಳು. ಅಂದ್ರೆ ಪ್ರಕಟಣೆ ಗ್ರಂಥದಲ್ಲಿರುವಂತ ಎಲ್ಲಾ ವಿಷಯಗಳು ಅದು ಮುಂದೆ ಜರುಗಲಿಕ್ಕಿರುವಂತಹ ಸತ್ಯತೆಗಳು. ವಿಶೇಷವಾಗಿ 4ನೇ ಅಧ್ಯಾಯದಿಂದ 19ನೇ ಅಧ್ಯಾಯ ತನಕ ಇರುವಂತಹ ವಿಷಯ, ಮತ್ತು 20ನೇ ಅಧ್ಯಾಯ 1000 ವರ್ಷ ಆಳ್ವಿಕೆಯ ವಿಷಯ, ಬಿಳಿ ಸಿಂಹಾಸನದ ವಿಷಯ, ಇವೆಲ್ಲವೂ ಕೂಡ ಮುಂದೆ ನಡೆಯಲಿಕ್ಕಿವೆ ಎಂಬುದಾಗಿರುವಂತ ಒಂದು ಅಪ್ರೋಚ್ ಫ್ಯೂಚರಿಸ್ಟ್ ಅಪ್ರೋಚ್ ಆಗಿದೆ. ಈ ಫ್ಯೂಚರಿಸ್ಟ್ ಅಪ್ರೋಚ್ ಅಲ್ಲಿ ನಾವು ಇರುವಂತವರಾಗಿದ್ದೇವೆ. ನಾವು ಇದನ್ನೇ ಅವಲಂಬಿಸಿ ವಾಕ್ಯ ಇದೇ ಸರಿ ಎಂಬುದಾಗಿ ನಾವು ಮುಂದೆ ಹೋಗುವಂತವ್ರು ನಾವು ಆಗಿದ್ದೇವೆ ಪ್ರಿಯರೇ. ನೋಡ್ರಿ, ಹೀಗೆ ಪ್ರಕಟಣೆ ಗ್ರಂಥವನ್ನ ಕಲಿಯುವಾಗ ಈ ಎರಡು ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಹೋಗಬೇಕಾಗ್ತದೆ. ಎಂದಿಗೂ ಕೂಡ ಘಟನೆಗಳು ನಡೆದ ಆಗಿದೆ ಎಂಬುದಾಗಿ ನಾವು ಯೋಚನೆ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ. ಮುಂದೆ ನಡೆಯಲಿಕ್ಕಿದೆ ಎಂಬುವಂತ ನಂಬಿಕೆಯೊಡನೆ ನಾವು ಆ ಮನಸ್ಸಿನೊಡನೆ ಆದಿಕಾಂಡ ಗ್ರಂಥಕ್ಕೂ ಒಂದು ತುಲನಾ ಮಾಡುವಾಗ, ಒಂದು ಹೋಲಿಕೆಯನ್ನ ಮಾಡುವಾಗ ನೋಡ್ರಿ, ಅಲ್ಲಿ ಕೆಲವು ವಿಷಯಗಳನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡುವಂತವನು ಆಗಿದ್ದೇನೆ. ಜೆನಸಿಸ್ ಇಸ್ ಎ ಬುಕ್ ಆಫ್ ಬಿಗಿನಿಂಗ್, ಸೋರ್ಸ್ ಆಫ್ ಬಿಗಿನಿಂಗ್. ಆದಿಕಾಂಡ ಅನ್ನುವಂಥದ್ದು ಪ್ರಾರಂಭವನ್ನ ಕೊಟ್ಟಂತ ಒಂದು ಪುಸ್ತಕ. ಎಲ್ಲದಕ್ಕೂ ಪ್ರಾರಂಭ, ಪ್ರಾಣಕ್ಕೆ ಪ್ರಾರಂಭ, ಬೆಳಕಿಗೆ ಪ್ರಾರಂಭ, ಕತ್ತಲೆಗೆ ಪ್ರಾರಂಭ, ಸೃಷ್ಟಿಗೆ ಪ್ರಾರಂಭ, ಪಾಪಕ್ಕೆ ಪ್ರಾರಂಭ, ಎಲ್ಲದಕ್ಕೂ ಪ್ರಾರಂಭ ಕೊಟ್ಟಂತ ಒಂದು ಪುಸ್ತಕ. ಈ ಭೂಮಿಗೆ ಪ್ರಾರಂಭವನ್ನ ಕೊಟ್ಟಂತ ಒಂದು ಪುಸ್ತಕ ಆದಿಕಾಂಡ ಪುಸ್ತಕ. ಅದೇ ಪ್ರಕಟಣೆ ಪುಸ್ತಕ, ಇಟ್ ಈಸ್ ಎ ಟರ್ಮಿನಲ್ ಬುಕ್ ಅಥವಾ ಟರ್ಮಿನೇಟಿಂಗ್ ಬುಕ್ ಎಂಬುದಾಗಿ ಹೇಳಲ್ಪಡುತ್ತದೆ, ಅಥವಾ ಹೆಂಡಿಂಗ್ ಬುಕ್ ಎಂಬುದಾಗಿ. ಈ ಪ್ರಕಟಣೆ ಗ್ರಂಥದಲ್ಲಿ ನಾವು ಈ ಭೂಮಿಯ ಅಂತ್ಯವನ್ನ ನಾವು ಕಾಣುವಂತವರಾಗಿದ್ದೇವೆ. ಭೂಮಿಯ ಅಂತ್ಯ, ಆದಾಮನ ಪಾಪದ ಅಂತ್ಯ, ಎಲ್ಲಾ ವಿಷಯಗಳ ಅಂತ್ಯ, ಒಂದು ವೇಳೆ ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲರ ಅಂತ್ಯ. ಯಾಕಂದ್ರೆ ಪರಲೋಕದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ ಇವ್ರು ಯಾರ ಅವಶ್ಯಕತೆ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನೇ ಅದಕ್ಕೆ ಬೆಳಕಾಗಿದ್ದಾನೆ, ದೇವರೇ ಅಲ್ಲಿ ಅದರ ದೇವಾಲಯವಾಗಿದ್ದಾನೆ ಎಂಬುದಾಗಿ ಪ್ರಕಟಣೆ 21ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರು ನಾವು ಆಗಿದ್ದೇವೆ. ಎರಡನೇ ಸಂಗತಿ, ಆದಿಕಾಂಡ ಅನ್ನುವಂಥದ್ದು ಒಂದು ವೇಳೆ ನಿತ್ಯವಾದ ಆಶೀರ್ವಾದದೊಡನೆ ಪ್ರಾರಂಭವಾದರೂ ಕೂಡ ಆದಾಮ ಮತ್ತು ಅವ್ವಳ ಪಾಪದ ನಿಮಿತ್ತ ಅದು ಅಲ್ಲಿಗೆ ನಿಲ್ಲಿಸಲ್ಪಟ್ಟಿತು. ನಿತ್ಯವಾದ ಆಶೀರ್ವಾದದೊಡನೆ ಪ್ರಾರಂಭವಾದರೂ ಕೂಡ ಆದಾಮ ಮತ್ತು ಅವ್ವಳ ಪಾಪದ ನಿಮಿತ್ತ ಅಲ್ಲಿಗೆ ಅದು ನಿಲ್ಲಿಸಲ್ಪಟ್ಟಿತು. ಆದ್ರೆ ಪ್ರಕಟಣೆ ಗ್ರಂಥಕ್ಕೆ ಬರುವಾಗ ದ ಎಟರ್ನಲ್ ಬ್ಲೆಸ್ಸೆಡ್ನೆಸ್ ವಿಲ್ ಬಿ ರೀಗೈನ್ಡ್. ಆ ನಿಲ್ಲಿಸಲ್ಪಟ್ಟಂತ ಅಥವಾ ನಾವು ಕಳಕೊಂಡಂತ ನಿತ್ಯತ್ವದ ಆನಂದವನ್ನ ನಾವು ಪ್ರಕಟಣೆ ಪುಸ್ತಕದಲ್ಲಿ ಪಡಕೊಳ್ಳುವಂತವರಾಗಿರುತ್ತೇವೆ. ನಾವೆಲ್ಲರೂ ಕೂಡ ಆತನ ನಂಬಿದಂತ ಮಕ್ಕಳು ಅದನ್ನ ಪಡಕೊಳ್ಳುವಂತವರಾಗಿರುತ್ತೇವೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಮೂರನೇ ಸಂಗತಿ, ಪ್ರಕಟಣೆ ಪುಸ್ತಕದಲ್ಲಿ
ಜೀವ ವೃಕ್ಷ ಎಂಬುದಾಗಿ ಒಂದು ಇತ್ತು. ಜೀವ ವೃಕ್ಷದ ಹಣ್ಣನ್ನ ನೀನು ತಿನ್ನಬಾರದು. ಈ ತೋಟದಲ್ಲಿರುವ ಎಲ್ಲಾ ಹಣ್ಣುಗಳನ್ನ ನೀನು ತಿನ್ನಬಹುದು, ಆದ್ರೆ ಜೀವ ವೃಕ್ಷದ ಹಣ್ಣನ್ನ ಮಾತ್ರ ನೀನು ತಿನ್ನಬಾರದು ಎಂಬುದಾಗಿ. ಆಗಲೇ ಅವಳು ಮೋಸ ಹೋಗಿ ಸೈತಾನನಿಂದ, ಸರ್ಪದಿಂದ ಆಕೆಯ ಹಣ್ಣನ್ನು ತಿಂದಳು, ತನ್ನ ಗಂಡನಿಗೂ ತಿನ್ನಲಿಕ್ಕೆ ಕೊಟ್ಟಳು. ನೋಡ್ರಿ, ಆ ಜೀವ ವೃಕ್ಷದ ಹಣ್ಣನ್ನ ಏದೇನ್ ತೋಟದಲ್ಲಿ ಇಡಲ್ಪಟ್ಟಿತ್ತು. ದೇವರು ಯಾವಾಗ ಇವನು ಪಾಪ ಮಾಡಿದನೋ ಅವರಿಬ್ಬರನ್ನ ಏದೇನ್ ತೋಟದಿಂದ ಹೊರಕ್ಕೆ ದಬ್ಬಿ ಅದಕ್ಕೆ ಕೆರೂಬಿಗಳು ಬೆಂಕಿ ಉರಿಯುವಂತ ಒಂದು ಕದವನ್ನ, ಗೇಟ್ ಅನ್ನ ಹಾಕಿ ಆ ಹಣ್ಣಿನ ಮರವನ್ನ ಇಟ್ ವಾಸ್ ಸೀಲ್ಡ್, ಅದನ್ನ ಅಲ್ಲೇ ಒಂದು ಬಂದ್ ಮಾಡಿದ ದೇವರು ಎಂಬುದಾಗಿ ನಾವು ನೋಡ್ತೇವೆ. 22ನೇ ಅಧ್ಯಾಯ ಪ್ರಕಟಣೆ ಗ್ರಂಥಕ್ಕೆ ಬರುವಾಗ ಈ ಜೀವ ವೃಕ್ಷದ ಹಣ್ಣಿನ ಮರ ಅದು ನಮಗೆ ತೆರೆಯಲ್ಪಟ್ಟು ನಿತ್ಯವಾಗಿ ಕೊಡಲ್ಪಡುವಂತಹ ಒಂದು ಸತ್ಯತೆ. ನೋಡ್ರಿ, ಈಗ ಈ ಡಿಫ್ರೆನ್ಸಸ್ ಗಳನ್ನ ನಾವು ಆ 2 ಪುಸ್ತಕಗಳಲ್ಲಿ ಕಲೀಲಿಕ್ಕೆ ಸಾಧ್ಯತೆ ಉಂಟು. 4ನೇ ಸಂಗತಿ ಏನೆಂಬುದಾಗಿ ನೋಡುವಾಗ, ನಾವು ಮೊದಲನೇ ಸೃಷ್ಟಿ ಅದು ಅಲ್ಲಿ ನಾಶವಾಯಿತು. ಮೊದಲನೇ ಸೃಷ್ಟಿ ಅದು ನಾಶವಾಯಿತು ಆದಿಕಾಂಡ ಪುಸ್ತಕದಲ್ಲಿ. ಆದ್ರೆ ಪ್ರಕಟಣೆ ಪುಸ್ತಕಕ್ಕೆ ಬರುವಾಗ ಆತನ ಮಕ್ಕಳಾದಂತ ನಾವು, ಹೊಸದಾಗಿ ಎಬ್ಬಿಸಲ್ಪಡುವಂತ ನಾವು ನೂತನ ಸೃಷ್ಟಿಯಾಗಿದ್ದೇವೆ. ವಿ ಆರ್ ನ್ಯೂ ಕ್ರಿಯೇಷನ್. ಆ ನೂತನ ಸೃಷ್ಟಿ ದೇವರ ಮಹಿಮೆಯನ್ನ ಪಡ್ಕೊಂಡಂತದ್ದಾಗಿ ನಿತ್ಯವಾಗಿ ಇರುವಂತಹ ಒಂದು ಸೃಷ್ಟಿ ನಾವುಗಳಾಗುತ್ತೇವೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನೋಡ್ರಿ, ಇವೆಲ್ಲವೂ ಕೂಡ ದ ಬ್ಲೆಸ್ಸೆಡ್ನೆಸ್ ಆಫ್ ರೆವಲೇಷನ್. ನಾನು ಅಲ್ಲಿ ಕೆಳಗೆ ಬರೆದಿದ್ದೇನೆ, ಪ್ರಕಟಣೆ 1ನೇ ಅಧ್ಯಾಯ 3ನೇ ವಚನ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ದ ಬ್ಲೆಸ್ಸೆಡ್ನೆಸ್ ಆಫ್ ರೆವಲೇಷನ್. ನೋಡ್ರಿ, ಆ ರೀತಿಯನ್ನ ನಾವು ನೋಡ್ತಾ ಹೋಗುವಂತರಾಗಿದ್ದೇವೆ. 5ನೇ ಸಂಗತಿ ನಾವು ನೋಡುವುದೇನೆಂದ್ರೆ, ಆದಿಕಾಂಡ ಇಟ್ ಇಂಟ್ರೊಡ್ಯೂಸ್ಡ್ ಮ್ಯಾನ್, ಸಿನ್ ಅಂಡ್ ಸ್ಯಾಟನ್. ಮನುಷ್ಯನನ್ನು, ಆದಾಮನನ್ನು, ಪಾಪವನ್ನು ಮತ್ತು ಸೈತಾನನನ್ನ ಪರಿಚಯ ಪಡಿಸಿತು. ಯಾವುದು? ಆದಿಕಾಂಡ. ಆದ್ರೆ ಪ್ರಕಟಣೆ ಪುಸ್ತಕಕ್ಕೆ ಬರುವಾಗ ಇವ್ಯಾವುದೂ ಇರೋಲ್ಲ. ಮನುಷ್ಯ ಎಂಬುದಾಗಿ ಹೇಳುವಾಗ ಪಾಪದ ಸ್ವಭಾವದಿಂದ ಇರುವಂತ ಮನುಷ್ಯ, ಅನಂತರ ಪಾಪ ಅನ್ನುವಂಥದ್ದು, ಪಾಪದ ಸ್ವಭಾವವೂ ಕೂಡ ಇರುವುದಿಲ್ಲ, ಅನಂತರ ಸೈತಾನನು ಕೂಡ ಇರುವುದಿಲ್ಲ. ಎಲ್ಲರೂ ಕೂಡ ಅವರು ಬೆಂಕಿ ಕೆರೆಗೆ ಯುಗಾಂತರಗಳವರೆಗೂ ಯಾತನೆ ಪಡುವಂತ ಸ್ಥಳಕ್ಕೆ ದೊಬ್ಬಲ್ಪಟ್ಟಿರುತ್ತಾರೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. 6ನೇ ಸಂಗತಿ ಏನು ಎಂಬುದಾಗಿ ಹೇಳುವಾಗ, ಆದಿಕಾಂಡದಲ್ಲಿ ನಾವು ಅನೇಕ ವಿಷಯಗಳನ್ನ ನಿರೀಕ್ಷಿಸ್ತಾ ಇದ್ವಿ. ಆದಿಕಾಂಡದಿಂದ ಇಲ್ಲಿಯ ತನಕ ಬರುವಾಗ ಮುಂದೆ ಆಗಬೇಕಾದ ಸಂಗತಿಗಳನ್ನ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಪ್ರಕಟಣೆ ಗ್ರಂಥಕ್ಕೆ ಬರುವಾಗ ನಾವು ನಿರೀಕ್ಷಿಸುವಂತ ಎಲ್ಲಾ ವಿಷಯಗಳನ್ನ ದೇವರು ಪರಿಪೂರ್ಣ ಮಾಡಿ ಅದನ್ನ ಅಂತ್ಯಗೊಳಿಸುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಹೀಗೆ ಈ ಪ್ರಕಟಣೆ ಗ್ರಂಥದ ಒಂದು ವಿಶೇಷವಾದಂತಹ ಸಂಗತಿ. ನಾವು 1ನೇ ಅಧ್ಯಾಯ 3ನೇ ವಚನವನ್ನ ನೋಡೋಣ. 1ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಕೊಡಲ್ಪಟ್ಟುಂಟು, ಈ ಪ್ರವಾದನಾ ವಾಕ್ಯಗಳನ್ನ ಓದುವಂತವನು, ಕೇಳುವಂತವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನ ಕೈಕೊಂಡು ನಡೆಯುವಂತವರು ಧನ್ಯರು, ಅವು ನೆರವೇರುವ ಸಮಯವು ಸಮೀಪವಾಗಿದೆ ಎಂಬುದಾಗಿ. ಈ ಪ್ರವಾದನಾ ವಾಕ್ಯ ಎಂಬುದಾಗಿ ಹೇಳುವಾಗ ಪ್ರಕಟಣೆ ಪುಸ್ತಕದಲ್ಲಿರುವಂತಹ ವಾಕ್ಯಗಳು ಮಾತ್ರವಲ್ಲ ಪ್ರಿಯರೇ, ಎಲ್ಲಾ ವಾಕ್ಯಗಳು, ಸತ್ಯವೇದದ ಎಲ್ಲಾ ವಾಕ್ಯಗಳು, ಎವ್ರಿ ಸ್ಕ್ರಿಪ್ಚರ್ ಟೆಲ್ಸ್ ಅಬೌಟ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪ್ರತಿಯೊಂದು ವಾಕ್ಯ ಸತ್ಯವೇದದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಅದು ತಿಳಿಸುವಂತಹ ವಾಕ್ಯಗಳಾಗಿವೆ. You have to find Lord Jesus Christ in every page of the Bible. ಸತ್ಯವೇದದ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ನಾವು ಓದುವಾಗ ಪ್ರತಿ ಹಾಳೆಯಲ್ಲಿಯೂ ಕೂಡ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ಕಂಡುಕೊಳ್ಳುವಾಗ ಆ ಸತ್ಯವೇದ ಓದುವಂಥದ್ದು ನಮಗೆ ಬಹಳ ಲಾಭದಾಯಕವಾಗಿರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾತನ್ನ ಹೇಳ್ತಾನೆ. ಲೂಕನ ಸುವಾರ್ತೆ 11ನೇ ಅಧ್ಯಾಯ, ಲೂಕನ ಸುವಾರ್ತೆ 11ನೇ ಅಧ್ಯಾಯ 27 ಮತ್ತು 28ನೇ ವಚನ ಹೀಗೆ ಹೋಗ್ತೇನೆ. ಸ್ವಾಮಿ ಸ್ವತಃ ಒಂದು ಮಾತನ್ನ ಹೇಳ್ತಾನೆ, ಕರ್ತನಾದ ಯೇಸು ಕ್ರಿಸ್ತನು. ಅದೇ ಮಾತನ್ನ ಇಲ್ಲಿ ಪ್ರಕಟಣೆ 1:3 ಯೋಹಾನನಿಗೆ ಹೇಳಿ ಆತನು ಬರೆಯಿಸ್ತಾ ಇದ್ದಾನೆ. ಲೂಕ ಸುವಾರ್ತೆ 11ನೇ ಅಧ್ಯಾಯ 27 ಮತ್ತು 28. ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು, ನಿನ್ನನ್ನು ಹೊತ್ತ ಗರ್ಭವು ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ಆತನು ಆಗನ್ನ ಬೇಡ, ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳಾಗಿ ನಾವು ನೋಡುವಂತರಾಗಿದ್ದೇವೆ. ಅದಕ್ಕೆ ವಾಕ್ಯಕ್ಕೆ ಸರಿಯಾಗಿ ನಡ್ಕೊಳ್ಳುವವರೇ ಧನ್ಯರು. ಆಗನ್ನ ಬೇಡ. ಮರಿಯಾಳಾದ ನನ್ನ ತಾಯಿ ಆಕೆ ಧನ್ಯಳಲ್ಲ.
ನನ್ನ ವಾಕ್ಯಗಳನ್ನ ಕೇಳಿ ನಡೆಯುವಂತವರೇ ಧನ್ಯರು. ನನಗೆ ಈ ವಾಕ್ಯ ಓದುವಾಗ ಬಹಳ ಆಶ್ಚರ್ಯವಾಗ್ತದೆ. ಈ ರೋಮನ್ ಕ್ಯಾಥೋಲಿಸಂ ಅವರಿಗೆ ಈ ವಾಕ್ಯ ಯಾಕೆ ಅವರ ಮನಸ್ಸಿಗೆ ಹೋಗುವುದಿಲ್ಲ ಎಂಬುದಾಗಿ. ಅವ್ರ ವಾಕ್ಯವನ್ನೇ ಓದೋದಿಲ್ಲ. ಹಾಗಾಗಿ ನಾನು ಅವ್ರನ್ನ ಕ್ರಿಟಿಸೈಸ್ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ. ಅವರಲ್ಲಿರುವಂತಹ ಆ ನಾಮಧೇಯತ್ವದ ಕುರಿತು ನಾನು ತಿಳಿಸ್ಲಿಕ್ಕೆ ಈ ಮಾತನ್ನ ಹೇಳಿದೆ ಅಷ್ಟೇನೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ ನೋಡ್ರಿ, ಆ 1ನೇ ಅಧ್ಯಾಯ ಪ್ರಕಟಣೆ 3ನೇ ವರ್ಷದಲ್ಲಿ ನಾವು ನೋಡಿದ ಹಾಗೆ, ಈ ವಾಕ್ಯಗಳನ್ನ ಓದುವಂತದ್ದು ಮಾತ್ರವಲ್ಲ, ಕೇಳುವಂತದ್ದು ಮಾತ್ರವಲ್ಲ, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನ ಕೈಕೊಂಡು ನಡೆಯುವಂತವರು ಧನ್ಯರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದಿಂದ 22ನೇ ಅಧ್ಯಾಯ ಕಲಿಯುವಾಗ ಅನೇಕ ಧನ್ಯವಾದಂತ ವಿಷಯಗಳನ್ನ ನಾವು ನೋಡುವಂತರಾಗಿದ್ದೇವೆ. ಅನೇಕ ಬ್ಲೆಸ್ಸಿಂಗ್ಸ್, ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ಥ್ರೂ ಔಟ್ ದ ಬುಕ್ ಆಫ್ ರೆವಲ್ಯೂಷನ್. ಬಿ ಆಟಿಟ್ಯೂಡ್ಸ್ ಎಂಬುದಾಗಿ ಅದಕ್ಕೆ ಇಂಗ್ಲಿಷ್ ಪದವನ್ನ ಉಪಯೋಗಿಸ್ತಾರೆ. ಬಿ ಆಟಿಟ್ಯೂಡ್ಸ್ ಎಂಬುದಾಗಿರುವಂತಹ ಪದ ಅಂದ್ರೆ ವಿಶೇಷವಾದಂತ ರೀತಿಯಲ್ಲಿ ದೇವರು ತನ್ನ ಆಶೀರ್ವಾದಗಳನ್ನ ತನ್ನ ಮಕ್ಕಳಿಗೆ ಕೊಡುವಂತವನಾಗಿದ್ದಾನೆ. ಪ್ರಿಯರೇ, ಆಶೀರ್ವಾದಗಳು ಬೇಕಾದ್ರೆ ಪರಲೋಕದ ಆಶೀರ್ವಾದಗಳು, ಇಟ್ ಈಸ್ ದ ಎಟರ್ನಲ್ ಬ್ಲೆಸ್ಸಿಂಗ್ಸ್ ಅಂಡ್ ನಾಟ್ ದ ವರ್ಲ್ಡ್ಲಿ ಬ್ಲೆಸ್ಸಿಂಗ್ಸ್. ಈ ಲೋಕದ ಆಶೀರ್ವಾದಗಳಲ್ಲ, ಇಟ್ ಇಸ್ ನಾಟ್ ದ ಮೆಟೀರಿಯಲ್ ಬ್ಲೆಸ್ಸಿಂಗ್, ಲೋಕದ ವಸ್ತುಗಳ ಆಶೀರ್ವಾದಗಳಲ್ಲ. ಇದೆಲ್ಲವೂ ಕೂಡ ಆಶೀರ್ವಾದ ಎಂಬುದಾಗಿ ಹೇಳುವಾಗ ಇಟ್ ಈಸ್ ಎಟರ್ನಲ್ ಬ್ಲೆಸ್ಸಿಂಗ್, ಅದು ನಿತ್ಯವಾಗಿರುವಂತಹ ಆಶೀರ್ವಾದಗಳು. ಎಫೆಸ 1ನೇ ಅಧ್ಯಾಯ 3ನೇ ವಚನದಲ್ಲಿ ಓದುವ ಹಾಗೆ, ಜಗದ ಉತ್ಪತ್ತಿಗೆ ಮುಂಚೆಯೇ ನಮ್ಮನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆರಿಸಿ ಪರಲೋಕದ ಸಕಲ ಆತ್ಮೀಯ ವರಗಳಿಂದ ನಮ್ಮನ್ನ ಆಶೀರ್ವದಿಸಿದ್ದಾನೆ ಎಂಬುದಾಗಿ. ಯಾಕೆ ಆಶೀರ್ವದಿಸಿದ್ದಾನೆ, ಯಾಕೆ ರಕ್ತ ಸುರಿಸಿದ್ದಾನೆ, ಯಾಕೆ ಪ್ರಾಣ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳುವಾಗ ನಾವು ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ, ಈ ವಾಕ್ಯಗಳನ್ನ ಕೈಕೊಂಡು ನಡೆಯಬೇಕೆಂಬುದಾಗಿ. ಇದು ವಿಶೇಷವಾದಂತಹ ಸಂಗತಿ. 2ನೇ ಸಂಗತಿ, ನಾವು ಅಧ್ಯಯನ ಮಾಡುವಾಗ ಪ್ರಕಟಣೆ ಗ್ರಂಥವನ್ನ ನೋಡ್ರಿ, ಹಳೆಯ ಒಡಂಬಡಿಕೆಯಲ್ಲಿರುವಂತ ದಾನಿಯೇಲನ ಗ್ರಂಥ ಅದು ಮುಚ್ಚಲ್ಪಟ್ಟಂತ ಗ್ರಂಥ ಅಥವಾ ಮುದ್ರೆ ಹಾಕಲ್ಪಟ್ಟಂತ ಗ್ರಂಥ. ಆದ್ರೆ ಪ್ರಕಟಣೆ ಗ್ರಂಥ ಕೆಳಗಡೆ ಹೋಗ್ತೇವೆ, ಇಟ್ ಈಸ್ ಎ ಓಪನ್ಡ್ ಬುಕ್, ತೆರೆಯಲ್ಪಟ್ಟಿರುವಂತ ಪುಸ್ತಕ ಅಥವಾ ಪರದೆಯನ್ನ ಸರದಿಸಿರುವಂತ ಪುಸ್ತಕ. ನೋಡ್ರಿ, ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 1 ವಚನವನ್ನು ಓದೋಣ. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ, ದಾನಿಯೇಲ 12 8ನೇ ವಚನದಿಂದ ನಾನು ನಿಮಗಾಗಿ ಓದ್ಕೊಳ್ತೇನೆ. ದಾನಿಯೇಲ 12:8. ಆಗ ನಾನು ಎನ್ನೊಡೆಯನೇ ಈ ಕಾರ್ಯಗಳ ಪರಿಣಾಮವೇನು ಎಂದು ಪ್ರಶ್ನೆ ಮಾಡಲು ಅವನು, ದಾನಿಯೇಲನೇ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. ಹೋಗು, ಅನೇಕರು ತಮ್ಮನ್ನ ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು, ದುಷ್ಟರು ದುಷ್ಟರಾಗಿಯೇ ನಡೆಯುವರು, ಅವರಲ್ಲಿ ಯಾರಿಗೂ ವಿವೇಕವಿರದು, ಜ್ಞಾನಿಗಳಿಗೆ ವಿವೇಕವಿರದು. ನಿತ್ಯ ಹೋಮವು ನೀಗಿಸಲ್ಪಟ್ಟು ಹಾಳು ಮಾಡುವ ಅಸಹ್ಯ ವಸ್ತುವು ಪ್ರತಿಷ್ಠಿತವಾದ ಮೇಲೆ 1290 ದಿನಗಳು ಕಳೆಯಬೇಕು. ಕಾದುಕೊಂಡು 1335 ದಿನಗಳ ಕೊನೆಯ ಮಟ್ಟಿಗೆ ತಾಳಿರುವವನು ಧನ್ಯನು. ನೀನು ಹೋಗಿ ಅಂತ್ಯದವರೆಗೆ ಇರು, ನೀನು ದೀರ್ಘ ನಿದ್ರೆಯನ್ನ ಹೊಂದಿ ಯುಗ ಸಮಾಪ್ತಿಯಲ್ಲಿ ಎದ್ದು ನಿನಗಾಗುವ ಸ್ವಾಸ್ಥ್ಯದೊಳಗೆ ನಿಲ್ಲುವಿ ಎಂದು ಹೇಳಿದನು ಎಂಬುದಾಗಿ ನಾವು ನೋಡುತ್ತೇವೆ. ಈ ದಾನಿಯೇಲನ ಗ್ರಂಥದಲ್ಲಿ ಅನೇಕ ಪ್ರವಾದನೆಗಳು ಕೊಡಲ್ಪಟ್ಟಿದೆ. ವಿಶೇಷವಾಗಿ 9ನೇ ಅಧ್ಯಾಯದಲ್ಲಿರುವಂತಹ ದಾನಿಯೇಲನ 70ನೇ ವಾರದ ಪ್ರವಾದನೆ, ದ 70th ವೀಕ್ ಆಫ್ ಡ್ಯಾನಿಯಲ್ ಎಂಬುದಾಗಿ ನಾವು ಅದನ್ನು ಅಧ್ಯಯನ ಮಾಡುತ್ತೇವೆ. ಆ ಅಧ್ಯಯನ ಮಾಡುವಾಗ ನಾವಲ್ಲಿ ನೋಡುವುದೇನೆಂದ್ರೆ, ಅದು ದಾನಿಯೇಲನಿಗೆ ಕೆಲವು ಸಂಗತಿಗಳ ಅರ್ಥವಾಗುವುದಿಲ್ಲ. ಅದರ ಅರ್ಥವನ್ನ ಕೇಳುವಾಗ ಆ ಮಿಕಾಯೇಲನಾದಂತಹ ದೇವದೂತನ ಆತನಿಗೆ ಹೇಳ್ತಾನೆ, ಇಲ್ಲ, ಅದು ಮುದ್ರೆ ಹಾಕಲ್ಪಟ್ಟಿದೆ, ಅದು ನಿನಗೆ ಬೇಡ, ನೀನು ಹೋಗು, ಯುಗದ ಸಮಾಪ್ತಿಯಲ್ಲಿ ನೀನು ಸೇರ್ಕೊ. ಆದ್ರೆ ನಮಗೆ ಆ ಧನ್ಯತೆ ಕೊಡಲ್ಪಟ್ಟುಂಟು. ಪ್ರಕಟಣೆ ಪುಸ್ತಕ ಅದು ತೆರೆಯಲ್ಪಟ್ಟಂತ ಪುಸ್ತಕ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆ ಪುಸ್ತಕದಲ್ಲಿ ನಮಗೆ ಎಲ್ಲಾ ವಿಷಯಗಳನ್ನ, ಸತ್ಯತೆಗಳನ್ನ ಆತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ತಿಳಿಸಿಕೊಟ್ಟ ಆತನಾಗಿದ್ದಾನೆ. ಸ್ವತಃ ಆತನೇ ಯೋಹಾನನಿಗೆ ಆ ಉಪದೇಶವನ್ನ ಮಾಡಿ ಹೇಳಿ ಈ ಪ್ರಕಟಣೆ ಗ್ರಂಥವನ್ನ ಬರೆಸಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತೆ, ನಾವು 1ನೇ ಅಧ್ಯಾಯ 19ನೇ ವರ್ಷಕ್ಕೆ ಬರೋಣ. ಯಾಕಂದ್ರೆ ಇದು ಕ್ರಾನಲಾಜಿಕಲ್ ಸ್ಟಡಿ ಆಫ್ ರೆವಲ್ಯೂಷನ್. ಅದನ್ನ ನಾವು ಕಲಿತೆ ಎಸ್ಕೆಟಾಲಜಿಗೆ ಹೋಗುವಂಥದ್ದು ಬಹಳ ಪ್ರಾಮುಖ್ಯ. ಒಂದು ವೇಳೆ ಈ ವಾರ ಆಗುವುದಾದ್ರೆ ನಾನು ಅದನ್ನು ಮುಗಿಸ್ತೇನೆ, ಇಲ್ಲ ಮುಂದಿನ ವಾರ ಮತ್ತೆ ಕಂಟಿನ್ಯೂ ಮಾಡಿ ಮುಂದಕ್ಕೆ ನಾವು ಹೋಗುವಂತವ್ರು ನಾವು ಆಗಿರೋಣ. ಹೇಗೂ 1ನೇ ಅಧ್ಯಾಯ 19ನೇ ವರ್ಷ ನಾವು ಆಗ್ಲೇ ಓದಿದ್ವು ಆ ವಾಕ್ಯ ಭಾಗ. ನಾನು ಮತ್ತೆ ಅದನ್ನ ಓದುವಂತವನಾಗಿದ್ದೇನೆ, ಗಮನವಿಟ್ಟು ಕೇಳ್ರಿ.
ಪ್ರಕಟಣೆ 1ನೇ ಅಧ್ಯಾಯ 19ನೇ ವಚನ. ಆದುದರಿಂದ ನೀನು ಕಂಡವುಗಳನ್ನ, ಈಗ ನಡೆಯುತ್ತಿರುವುಗಳನ್ನ, ಮುಂದೆ ಆಗಬೇಕಾದವುಗಳನ್ನ ಬರೆ ಎಂಬುದಾಗಿ. ನೋಡ್ರಿ, ಪ್ರಕಟಣೆ ಗ್ರಂಥವನ್ನ 3 ಭಾಗವಾಗಿ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಆ 3 ಭಾಗ ಏನು ಎಂಬುದಾಗಿ ಹೇಳುವಾಗ, ಈಗ ಕಂಡವುಗಳನ್ನ, ಈಗ ನೀನ್ ಏನು ಕಾಣ್ತಾ ಇದ್ಯೋ ಅವುಗಳನ್ನ ನೀನು ಬರೆ ಎಂಬುದಾಗಿ. ಅಂದ್ರೆ ಯೋಹಾನನಿಗೆ ದರ್ಶನಗಳು ಆಗುತ್ತಾ ಉಂಟು. ಆ ದರ್ಶನದಲ್ಲಿ ಯೋಹಾನನು 1ನೇ ಅಧ್ಯಾಯದಿಂದಲೇ ಆ ದರ್ಶನವನ್ನ ಪಡಕೊಂಡಂತವನಾಗಿ ಕೆಲವು ಸಂಗತಿಗಳನ್ನ ಆತನು ನೋಡ್ತಾ ಇದ್ದಾನೆ. ಅದನ್ನ ಯೇಸುಸ್ವಾಮಿ ಆತನಿಗೆ ಹೇಳ್ತಾನೆ. ನೋಡ್ರಿ, 17ನೇ ವಚನ ನೋಡೋಣ. ನಾನು ಆತನನ್ನ ಕಂಡಾಗ ಎಂಬುದಾಗಿ ಹೇಳುವಾಗ, ಯೇಸುಸ್ವಾಮಿಯನ್ನ ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು, ಸದಾ ಜೀವಿಸುವವನಾಗಿದ್ದೇನೆ, ಸತ್ತವನಾದೆನು ಮತ್ತು ಈಗೋ ಯುಗಾಂತರಗಳಲ್ಲಿ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳ ಬೀಗದ ಕೈಗಳು ನನ್ನಲ್ಲಿ ಯಾವೆ. ಆದುದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವುಗಳನ್ನು, ಮುಂದೆ ಆಗಬೇಕಾದವುಗಳನ್ನ ಬರೆ ಎಂಬುದಾಗಿ ಹೇಳಿದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಯೇಸುಸ್ವಾಮಿ ಸ್ವತಃ ಹೇಳ್ತಾನೆ, ಇವನ್ನೆಲ್ಲಾ ನೀನು ದಾಖಲಿಸು, ಬರೆ. ಏನು ಎಂಬುದಾಗಿ ಹೇಳುವಾಗ, ಈಗ ನೀನು ಕಂಡವುಗಳನ್ನು, ಅಂದ್ರೆ 1ನೇ ಅಧ್ಯಾಯ 18ನೇ ವಚನ ತನಕ, 1ನೇ ವಚನದಿಂದ 1ನೇ ಅಧ್ಯಾಯ 18ನೇ ವಚನ ತನಕ ಕೆಲವು ದರ್ಶನಗಳನ್ನ ಯೋಹಾನನು ಪಡಕೊಳ್ತಾನೆ. ಆ ದರ್ಶನದ ಪ್ರಾಮುಖ್ಯವಾದಂತ ವಿಷಯ ಏನು ಎಂಬುದಾಗಿ ಹೇಳುವಾಗ, ಪರ್ಸನ್ ಆಫ್ ಜೀಸಸ್ ಕ್ರೈಸ್ಟ್, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ವ್ಯಕ್ತಿತ್ವ. ಎರಡನೇದು ಗ್ಲೋರಿ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆ. ಮೂರನೇದು ಇಂಪಾರ್ಟೆನ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಕರ್ತನಾದ ಯೇಸು ಕ್ರಿಸ್ತನ ಪ್ರಾಮುಖ್ಯತೆ, ವಿಶಿಷ್ಟತೆ. ಇದನ್ನ ನಾವು ಮುಂದೆ ಅಧ್ಯಯನ ಮಾಡುವಾಗ ಕಲಿತೇವೆ ಪ್ರಿಯರೇ. ಈ 3 ಸಂಗತಿಗಳನ್ನ ಈಗ ಯೋಹಾನನು ಕಾಣುತ್ತಾ ಇದ್ದಾನೆ. ಒಂದು ವೇಳೆ 1ನೇ ಅಧ್ಯಾಯ ನಾವು ಅಧ್ಯಯನ ಮಾಡುವಾಗ ಅನೇಕ ಸತ್ಯತೆಗಳನ್ನ ಕರ್ತನಾದ ಯೇಸು ಕ್ರಿಸ್ತನ ಕುರಿತು ನಾವು ಕಲೀಲಿಕ್ಕೆ ಸಾಧ್ಯತೆ ಉಂಟು. 1ನೇ ಅಧ್ಯಾಯ 11ನೇ ವಚನದಿಂದ 17ನೇ ವಚನದ ತನಕ ಇರುವಂತಹ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ದರ್ಶನವನ್ನ ಯೋಹಾನನಿಗೆ ಕೊಟ್ಟು ಸಭೆಗೆ ತಿಳಿಸತಕ್ಕಂತ 7 ಸತ್ಯತೆಗಳನ್ನ ಅಲ್ಲಿ ತಿಳಿಸ್ತಾನೆ. ನಾನು ಅದನ್ನ ಈಗ ಹೇಳಲಿಕ್ಕೆಲ್ಲ ಹೋಗೋದಿಲ್ಲ, ಹೇಗೂ ಇರಲಿ. ಆ ಪರ್ಸನ್ ಆಫ್ ಕ್ರೈಸ್ಟ್ ಎಂಬುದಾಗಿ ಹೇಳುವಾಗ ಪುನರುತ್ಥಾನ ಹೊಂದಿದಂತ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ. ನೋಡ್ರಿ, 1ನೇ ಅಧ್ಯಾಯ 5ನೇ ವಚನ ಹೀಗೆ ಓದ್ತೇವೆ. ಮತ್ತು ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು, ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು, ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಎಂಬುದಾಗಿ. ದ ರಿಸರೆಕ್ಟೆಡ್ ಕ್ರೈಸ್ಟ್, ದ ಪರ್ಸನ್ ಆಫ್ ಕ್ರೈಸ್ಟ್, ಗ್ಲೋರಿ ಆಫ್ ಕ್ರೈಸ್ಟ್, ಅದನ್ನ 6-7 ವಚನಗಳಲ್ಲಿ ನಾವು ನೋಡ್ತೇವೆ. ಆ 7ನೇ ವಚನ ನೋಡುವಾಗ, ಘನ ಮಾನ ಮಹತ್ವಗಳಿರಲಿ, ಇಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನ ಕಾಣುವವು, ಆತನನ್ನ ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನ ನೋಡಿ ಎದೆ ಬಡಕೊಳ್ಳುವರು, ಹೌದು ಹಾಗೆಯೇ ಆಗುವುದು ಎಂಬುದಾಗಿ. ಭೂಮಿಯಲ್ಲಿರುವವರೆಲ್ಲರೂ ಆತನನ್ನ ನೋಡ್ತಾರೆ. ದ ಗ್ಲೋರಿ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅದೇನೇ ಸೆಕೆಂಡ್ ಅಡ್ವೆಂಟ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಕರ್ತನಾದ ಯೇಸು ಕ್ರಿಸ್ತನ ಮಹಿಮಾ 2ನೇ ಬರೋಣ, ಮಹಿಮೆಯಿಂದ ಕೂಡಿದಂತ 2ನೇ ಬರೋಣ. ಇದು ಗ್ಲೋರಿ ಆಫ್ ಕ್ರೈಸ್ಟ್. ಅನಂತರ ಇಂಪಾರ್ಟೆನ್ಸ್ ಆಫ್ ಕ್ರೈಸ್ಟ್, ಕರ್ತನಾದ ಯೇಸು ಕ್ರಿಸ್ತನ ಮಹತ್ವ, ಆತನ ಉನ್ನತತೆ, ಅದನ್ನ 11ನೇ ವಚನದಿಂದ 17ನೇ ವಚನ ತನಕ ನಾವು ಅಧ್ಯಯನವನ್ನ ಮಾಡುವಂತರಾಗಿದೆ. ಇದು ಒಂದು ಸಂಗತಿ. ಇದು ನೀನು ಕಂಡವುಗಳು, ಅದನ್ನ ಯೋಹಾನನು ಕಂಡ, ದ ಪಾಸ್ಟ್ ಟೆನ್ಸ್. ಈಗ 2ನೇ ವಿಷಯ ಎಂಬುದಾಗಿ ಹೇಳುವಾಗ, ಥಿಂಗ್ಸ್ ವಿಚ್ ಆರ್, ಈಗ ನಡೆಯುತ್ತಿರುವವುಗಳನ್ನು ಎಂಬುದಾಗಿ. ಈಗ ನಡೆಯುತ್ತಿರುವವುಗಳ ವಿಷಯಗಳು 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲುಂಟು. ಅದಕ್ಕೆ ಸಭಾಕಾಲ, ಸಭಾಯುಗ ಎಂಬುದಾಗಿ ಕರೆಯಲ್ಪಡುವಂತದ್ದಾಗಿದೆ. ಇಲ್ಲಿ 7 ಸಭೆಗಳ ಕುರಿತು ಕರ್ತನಾದ ಯೇಸು ಕ್ರಿಸ್ತನು ತಿಳಿಸುವಂತವನು ಆತನಾಗಿದ್ದಾನೆ. 3ನೇ ಸಂಗತಿ, ಮುಂದೆ ಆಗಬೇಕಾದವುಗಳನ್ನ ಎಂಬುದಾಗಿ ಹೇಳ್ತಾನೆ. ಮುಂದೆ ಆಗಬೇಕಾದವುಗಳೇ ದ ಎಸ್ಕಟಲಾಜಿಕಲ್ ಥಿಂಗ್ಸ್ ಅಥವಾ ಇವೆಂಟ್ಸ್, ಅಂತ್ಯಕಾಲದಲ್ಲಿ ನಡೆಯುವಂತಹ ಘಟನೆಗಳು, ಸಂಭವಿಸುವಂತ. ನಾವು 8 ವಿಷಯಗಳನ್ನ ನಾನು ನಿಮ್ಗೆ ಹೇಳ್ತಾ ಬಂದೆ. ಆ ಎಲ್ಲಾ ವಿಷಯಗಳು 4ನೇ ಅಧ್ಯಾಯದಿಂದ 22ನೇ ಅಧ್ಯಾಯದ ತನಕ 8 ಗ್ರೇಟ್ ಫ್ಯೂಚರ್ ಇವೆಂಟ್ಸ್, ಆ 8 ಮಹತ್ತಾದಂತ ಉನ್ನತವಾದಂತ ಮುಂದೆ ನಡೆಯಲಿರುವಂತ ಆ ಸಂಗತಿಗಳನ್ನ ನಾವು ನೋಡುತ್ತಾ ಬಂದಂತವರು ನಾವು ಆಗಿದ್ದೇವೆ ಪ್ರಿಯರೇ. ನೋಡ್ರಿ, ಇಲ್ಲಿ ಹೀಗೆ ದ chronology of
ರೆವಲೇಷನ್ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಪುಸ್ತಕದ ಫಲಾನುಕ್ರಮವಾಗಿ ನಾವು ಅದನ್ನು ಅಧ್ಯಯನ ಮಾಡುವಂತವರು ನಾವಾಗಿದ್ದೇವೆ. ಪ್ರಿಯ, ನಾವು ತಕ್ಷಣ 1ರಿಂದ 20 ನಾನು ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತೇನೆ, ನನ್ನ ಸಮಯ ದಾಟುವುದ ನಾವು ಮುಂದುವರಿಸುವಂತವರು ನಾವು ಆಗಿರೋಣ. ನೋಡ್ರಿ, 1ನೇ ಅಧ್ಯಾಯ ನಾನೀಗ ಆಲ್ರೆಡಿ ನಿಮ್ಗೆ ಹೇಳ್ತಾ ಬಂದೆ. ಅಲ್ಲಿ ಇರುವಂತಹ ಸಂಗತಿಗಳು ಅದು ಕರ್ತನಾದ ಯೇಸು ಕ್ರಿಸ್ತನ ಪರ್ಸನಾಲಿಟಿ, ವ್ಯಕ್ತಿತ್ವವನ್ನ ತಿಳಿಸುತ್ತದೆ. ಪುನರುತ್ಥಾನ ಹೊಂದಿದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಂಡ್ ದ ಗ್ಲೋರಿ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆಯನ್ನ ಕೂಡ ನಾವು ನೋಡುವಂತವರಾಗಿದ್ದೇವೆ. 3ನೇದಾಗಿ ಇಂಪಾರ್ಟೆನ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಕರ್ತನಾದ ಯೇಸು ಕ್ರಿಸ್ತನ ಮಹತ್ವವನ್ನ, ಅವಶ್ಯಕತೆಯನ್ನ, ಪ್ರಾಮುಖ್ಯತೆಯನ್ನ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯರೇ, ಆತನ ಮಕ್ಕಳಾದಂತ ನಾವು, ಆತನ ಸಭೆಯಾದಂತ ನಾವು ಯಾವಾಗ ಆತನ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಳ್ತೇವೋ, ಯಾವಾಗ ಆತನ ಮಹಿಮೆಯನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ತೇವೋ, ಯಾವಾಗ ಆತನ ಇಂಪಾರ್ಟೆನ್ಸ್, ಮಹತ್ವವನ್ನ, ಪ್ರಾಮುಖ್ಯತೆಯನ್ನ ನಿಖರವಾಗಿ ನಾವು ಅರ್ಥ ಮಾಡಿಕೊಳ್ತೇವೋ, ದೆನ್ ವಿ ವಿಲ್ ಸಿನ್ ಲೆಸ್. ಅವಾಗ ನಾವು ಪಾಪವನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ವಿಶ್ವಾಸಿಗಳಾದಂತ ನಾವು ಕೂಡ ಪಾಪ ಮಾಡುವಂತವರೇ. ಪಾಪದ ಸ್ವಭಾವ ನಮ್ಮಲ್ಲಿ ಇದ್ದೇ ಇರ್ತದೆ. But we should not continue in the sin. ನಾವು ಆದ್ರೆ ಈ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಷ್ಟು ಮಹತ್ವವಾದಂತಹ ಸಂಗತಿ. ಒಂದು ವೇಳೆ ಆತನು ಪುನರುತ್ಥಾನ ಹೊಂದಿಲ್ಲ ಎಂಬುದಾಗಿ ಹೇಳುವುದಾದ್ರೆ, ಪೌಲ 1ನೇ ಕೊರಿಂಥ 15ನೇ ಅಧ್ಯಾಯದಲ್ಲಿ ಹೇಳ್ತಾ ಬರ್ತಾನೆ, ನಮ್ಮ ಗತಿ ಏನಾಗುತ್ತಾ ಇತ್ತು, ನಾವು ಯಾವ ಸ್ಥಿತಿಯಲ್ಲಿ ಇದ್ದಂಥವರು ನಾವು ಆಗಿರ್ತಾ ಇದ್ದೇವೆ. ನಮ್ಮ ನಂಬಿಕೆಗೆ ಯಾವ ಬೆಲೆ ಇಲ್ಲದಂತಹ ಸಂಗತಿ. ನೋಡ್ರಿ, ಇವನ್ನೆಲ್ಲ ಅರ್ಥ ಮಾಡಿಕೊಳ್ಳುವಾಗ ಪ್ರಿಯರೇ, ನಮ್ಮ ಹೃದಯ ಉಕ್ಕಿ ಬರಬೇಕು. ನಾವು ಆತನ ಆರಾಧಿಸುವಂತವರಾಗಿರ್ಬೇಕು. ಆರಾಧನೆ ಎಂಬುದಾಗಿ ಹೇಳುವಾಗ ಭಾನುವಾರ ಮಾತ್ರ ಹೋಗಿ ಕರ್ತನ ಭೋಜನದಲ್ಲಿ ಪಾಲ್ಗೊಂಡು ಮಾಡುವಂತ ಆರಾಧನೆ ಅಲ್ಲ. ನಾವು ಪ್ರತಿನಿತ್ಯ, ಪ್ರತಿಗಳಿಗೆ, ಪ್ರತಿ ಸಮಯ ಕರ್ತನಾದ ಯೇಸು ಕ್ರಿಸ್ತನ ಆ ಸತ್ಯತೆಗಳನ್ನ ಅರ್ಥ ಮಾಡಿಕೊಂಡಂತವರಾಗಿ ಜೀವಿಸುವಾಗ ನಾವು ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಆತನ ಆರಾಧಿಸಲಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ಆ ರೀತಿಯಾಗಿ ನಾವು ಜೀವಿಸುವಂತವ್ರು ನಾವು ಆಗಿರ್ತೇವೆ. 2ನೇ ಸಂಗತಿ, ಚಾಪ್ಟರ್ಸ್ 2 and 3, 2 ಮತ್ತು 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 7 ಸಭೆಗಳ ಕುರಿತು ನಾವು ಅಧ್ಯಯನವನ್ನ ಮಾಡುವಂತವರಾಗಿದ್ದೇವೆ. ನಾನು ಇದನ್ನ ನಿಮಗೆ ಬರೀ ಪೀಠಿಕೆಯಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. 7 ಸಭೆಗಳನ್ನ ಮಾದರಿ ಸಭೆಯನ್ನಾಗಿ ಕರ್ತನಾದ ಯೇಸು ಕ್ರಿಸ್ತನ ತೆಗೆದುಕೊಂಡು ಆ 7 ಸಭೆಗಳಿಗೆ ಪತ್ರಗಳನ್ನ ಬರೆಯುತ್ತಾನೆ. ಆ 7 ಸಭೆಗಳಿಗೆ ಪತ್ರಗಳನ್ನ ಬರೆಯುವಾಗ ಆಯಾ ಸಭೆಯಲ್ಲಿದ್ದಂತ ಒಳ್ಳೆ ಗುಣವನ್ನ ಸೂಚಿಸ್ತಾನೆ, ಅವರ ತಪ್ಪುಗಳನ್ನ ಸೂಚಿಸ್ತಾನೆ, ಅವರ ಗುಣಗಳಿಗೆ ಹೊಗಳುತ್ತಾನೆ, ತಪ್ಪುಗಳಿಗೆ ಅವರಿಗೆ ಗದರಿಸುವಂತವನಾಗಿದ್ದಾನೆ. ಅನಂತರ ಅದನ್ನು ಯಾವ ರೀತಿ ಸರಿಪಡಿಸಿಕೊಳ್ಳಬೇಕು ಎಂಬುದಾಗಿ ಮಾರ್ಗವನ್ನ ಕೊಡುತ್ತಾನೆ. ಈ ವಿಲ್ ಕೌನ್ಸಲ್ ದೆಮ್. ಅನಂತರ ಸರಿಪಡಿಸಿಕೊಳ್ಳುವಾಗ ನಿಮಗೆ ಯಾವ ಪ್ರತಿಫಲ ಸಿಗ್ತದೆ ಎಂಬುದಾಗಿ ಕಡೆಯದಾಗಿ ಆತನು ಹೇಳುವಂತವನಾಗಿದ್ದಾನೆ. ಅಲ್ಲಿ ನಾವು ನೋಡುವಂತ 2 ವಿಷಯವೇನೆಂದ್ರೆ, ಎಫೆಸದಲ್ಲಿರುವ ಸಭೆಗೆ ಬರೆ ಎಂಬುದಾಗಿ ಹೇಳುವಾಗ, ಎಫೆಸದಲ್ಲಿರುವ ಸಭೆಗೆ ಬರೆ ಎಂಬುದಾಗಿ ಹೇಳುವಾಗ ಅದು ಈ ಲೋಕದಲ್ಲಿರುವಂತ ಎಲ್ಲಾ ಸಭೆಗೂ ಅನ್ವಯಿಸುವಂತದ್ದಾಗಿದೆ. 7 ಸಭೆಗಳಿಗೂ ಆ ರೀತಿ ಪ್ರಾರಂಭಿಸ್ತಾನೆ ಯೇಸು ಸ್ವಾಮಿ. ಅಂದ್ರೆ ಈ 7 ಸಭೆಗಳು ಇವತ್ತಿನ ಸ್ಥಳೀಯ ಎಲ್ಲಾ ಸಭೆಗಳನ್ನ ಪ್ರತಿನಿಧಿಸ್ತವೆ. ಈ 7 ಸಭೆಗಳಲ್ಲಿ ಇರುವಂತ ಸಂಗತಿಗಳು ಆ 7 ಸಭೆಗಳ ಕಾಲಮಾನವಾದ ಮೇಲೆ, ಅಂದ್ರೆ ಒಂದು ವೇಳೆ ಕ್ರಿಸ್ತ ಶಕ 100ನೇ ಇಸ್ವಿ ಆದ ಮೇಲೆ ಬಂದಂತ ಎಲ್ಲಾ ಸಭೆಗಳಲ್ಲಿ, ಸ್ಥಳೀಯ ಸಭೆಗಳಲ್ಲಿ ಆ ತರವಾದಂತ ಗುಣಗಳು ದಾಟಿ ಬಂದುಂಟು. ಒಂದು ವೇಳೆ ಲವೋದಿಕೀಯ ಸಭೆಯನ್ನ ನಾವು ಅಧ್ಯಯನ ಮಾಡುತ್ತಾ ಹೋಗುವುದಾದ್ರೆ, ಲವೋದಿಕೀಯ ಸಭೆಗೆ ಹೇಳಿರುವಂತ ಗುಣಗಳು, ಅವರ ತಪ್ಪುಗಳು ಅಕ್ಷರಶ ಇವತ್ತಿನ 21ನೇ ಶತಮಾನದ ಸಭೆಗಳಲ್ಲಿ ಇರುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಆದ್ರಿಂದ ಈ ಪತ್ರಗಳ ಮುಖಾಂತರ ಕರ್ತನಾದ ಯೇಸು ಕ್ರಿಸ್ತನ ಆ 7 ಸಭೆಗಳಿಗೆ ಮಾತ್ರ ಎಚ್ಚರಿಸಿರ್ಲಿಲ್ಲ, ಆ ಸಭೆಗಳಾದ ನಂತರ ಬಂದಂತ ಎಲ್ಲಾ ಸಭೆಗಳಿಗೂ, ಇವತ್ತಿನ ಕಾಲಮಾನದಲ್ಲಿರುವಂತ ಸಭೆಗೂ ಕೂಡ ಆ ಪತ್ರಗಳ ಮುಖಾಂತರ ಎಚ್ಚರಿಸ್ತಾನೆ ಪ್ರಿಯ. ಅದರಿಂದ ಈ ಪತ್ರಗಳನ್ನ ಒಂದೊಂದಾಗಿ ಕಲಿಯುತ್ತಾ ಹೋಗುವಾಗ ಅನೇಕ ಶ್ರೇಷ್ಠವಾದಂತಹ ಎಚ್ಚರಿಕೆಯ ಮಾತುಗಳು ಸಭೆಗೆ ಅದು ದೊರಕುವಂತದ್ದಾಗಿದೆ. ಈ 7 ಸಭೆಗಳನ್ನ ಕರ್ತನಾದ ಯೇಸು ಕ್ರಿಸ್ತನು ಆತನ ಆರಿಸಿಕೊಂಡ 7 ಸಭೆಗಳು ಮೈನರ್ ಏಷ್ಯಾ ಪ್ರಾಂತ್ಯದಲ್ಲಿ ಇರುವಂತದ್ದಾಗಿದೆ. ಆ 7 ಸಭೆಗಳು ಕೂಡ ಇವತ್ತಿನ ಟರ್ಕಿ ದೇಶ, ಮೈನರ್ ಏಷ್ಯಾದಲ್ಲಿರುವಂತ, ಏಷ್ಯಾ ಖಂಡದಲ್ಲಿರುವಂತ ಟರ್ಕಿ ದೇಶದಲ್ಲಿ
ಈ 7 ಸಭೆಗಳು ಇದ್ದವು ಎಂಬುದಾಗಿ ನೋಡ್ತೇವೆ. ಒಂದು ದುಃಖಕರವಾದಂತ ಸಂಗತಿ ಏನಂದ್ರೆ, ಎಫೆಸ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನ ಎಚ್ಚರಿಸಿದ ಹಾಗೆ, ನೀನು ಒಂದು ವೇಳೆ ನನ್ನ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ಮಧ್ಯದಲ್ಲಿರುವ ದೀಪಸ್ತಂಭವನ್ನ ತೆಗೆದು ಹಾಕುತ್ತೇನೆ ಎಂಬುದಾಗಿ ಸಭಾ ಚರಿತ್ರೆಯಲ್ಲಿ ಬರುವಾಗ ಅನೇಕ ಸಭೆಗಳು ದೀಪಸ್ತಂಭವಿಲ್ಲದೆ ಮುಚ್ಚಲ್ಪಟ್ಟಂತ ಸ್ಥಿತಿಗೆ ಹೋದಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಆದ್ರಿಂದ ನಾವು ಎಚ್ಚರಿಕೆ ವಹಿಸುವಂತವರಾಗಿರ್ಬೇಕು. ನಮ್ಮ ಸಭೆ, ನಾವು ಆತನ ಸಭೆ ಆಗಿರುವಾಗ ನಾವು ಯಾವ ರೀತಿ ಆತನಿಗಾಗಿ ಜೀವಿಸಬೇಕು ಎಂಬುದಾಗಿ ನಾವು ಗಮನವಿಟ್ಟು ನಾವು ನಮ್ಮ ಸಭಾ ಜೀವಿತವನ್ನ ಜೀವಿಸುವಂತವರು ನಾವು ಆಗಿರ್ಬೇಕು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹೀಗೆ 4, 5, 6 ಈಗ 22 ಅಧ್ಯಾಯಗಳ ತನಕ ಕೆಲವು ವಿಷಯಗಳಿದೆ, ಪ್ರಾಮುಖ್ಯವಾದಂತ ವಿಷಯಗಳು. ಯಾಕಂದ್ರೆ ಅದನ್ನ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಎಸ್ಕಟಾಲಜಿ ಸ್ಟಡಿಗೆ ಅದು ಸಹಾಯ ಮಾಡುವಂತದ್ದಾಗಿರ್ತದೆ. ಹೇಗೂ ನನ್ನ ಸಮಯ ದಾಟಿ ಹೋಗಿದೆ. ಇಲ್ಲಿಯವರೆಗೆ ಈ ವಾಕ್ಯಗಳನ್ನ ಹೇಳುವಾಗೆ ದೇವರು ನಡೆಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ. ಹಾಗೂ ಬಂದಂತ ಎಲ್ಲಾ ದೇವಜನರು ಪ್ರಾರ್ಥನಾ ಪೂರ್ವಕವಾಗಿ ಕೂತ್ಕೊಂಡು ಈ ವಾಕ್ಯವನ್ನ ಕೇಳುವ ಹಾಗೆ ದೇವರು ನಡೆಸಿದ್ದಕ್ಕಾಗಿ ಹಾಗೂ ನೀವು ಕೇಳಿದ್ದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ವಂದಿಸುವಂತವನಾಗಿದ್ದೇನೆ. ದೇವರಿಗೆ ಮಹಿಮೆ ಉಂಟಾಗ್ಲಿ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ.